ಹಲೋ ಮಕ್ಕಳೇ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ಹಾಗೂ ಕರ್ನಾಟಕದಲ್ಲಿ ಓದ್ತಿರುವ ಎಲ್ಲ ಮಕ್ಕಳಿಗೂ ಫಿಸಿಕ್ಸ್ ಮೇಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸಸೈಸ್ 11.4 ಕ್ವಶನ್ ನಂಬರ್ 1 ಎಕ್ಸಸೈಸ್ CBSE ಸಿಲೆಬಸ್ ಎಕ್ಸಸೈಸ್ 8.3 ಕ್ವಶನ್ ನಂಬರ್ 1 2 3 4 1 2 3 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಕ್ವಶನ್ ನಂಬರ್ 1 ಎಕ್ಸ್ಪ್ರೆಸ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಸೈನ್ ಎ ಸೀಕೆಂಟ್ ಎ ಆ್ಯಂಡ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ ಅಂತ ಇದೆ. ಸೊ ವೆರಿ ಸಿಂಪಲ್ ಕ್ವಶನ್ನು, ಆಮೇಲೆ ತುಂಬ ಈಸಿ ಈ ಕ್ವಶನ್ ಮಾಡೋದಕ್ಕೆ. ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋದಕ್ಕೆ ನಮಗೆ ಯಾವ ಕಾನ್ಸೆಪ್ಟ್ ಬೇಕು ಅಂತ ಹೇಳಿದ್ರೆ ಮೇಯ್ನ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಕಾನ್ಸೆಪ್ಟ್ ಬೇಕೇ ಬೇಕು. ಯಾಕಂದರೆ ಕಂಪ್ಲೀಟ್ ಈ ಒಂದು ಕ್ವಶನ್ಸ್ ಈ ಎಕ್ಸಸೈಸು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಥವಾ ಸ್ಕ್ವೇರ್ ರಿಲೇಷನ್ ಮೇಲೆ ಇರೋದು. ಓಕೆ, ಸೊ ಈ ಪರ್ಟಿಕ್ಯುಲರ್ ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೈನ್ ಎನ ಇನ್ ಟರ್ಮ್ಸ್ ಆಫ್ ಕಾಟ್ ಎಲ್ ಬರೀಬೇಕು, ಸೀಕೆಂಟ್ ಎನ ಇನ್ ಟರ್ಮ್ಸ್ ಆಫ್ ಕಾಟ್ ಎಲ್ ಬರೀಬೇಕು, ಟ್ಯಾನ್ ಎನ ಇನ್ ಟರ್ಮ್ಸ್ ಆಫ್ ಕಾಟ್ ಎಲ್ ಬರೀಬೇಕು. ಹೇಗೆ ಇದು ಬರೆಯೋದು? ನಮಗೆ ಗೊತ್ತಿರೋ ಹಾಗೆ ಸೈನ್ ಎನ್ ರೆಸಿಪ್ರೋಕಲ್ ಏನು 1 ಕೊಸೆಕ್. ಸೊ ಹಾಗಾಗಿ ಸೈನ್ ಎ ಇನ್ ಟರ್ಮ್ಸ್ ಆಫ್ ಕೊಸೆಕೆ ಬರೆಯೋದಾದ್ರೆ LHS ಅಲ್ಲಿ ಸೈನ್ ಎ ಇರುತ್ತೆ, RHS ಅಲ್ಲಿ ಕೊಸೆಕೆ ಇರುತ್ತೆ. ಸೀಕೆಂಟ್ ಎನ ಇನ್ ಟರ್ಮ್ಸ್ ಆಫ್ ಕಾಸ್ ಎಲ್ ಬರೆಯಬಹುದು, ಯಾಕಂದ್ರೆ ಸೀಕೆಂಟ್ ಎನ ರೆಸಿಪ್ರೋಕಲ್ ಕಾಸ್, ಟ್ಯಾನ್ ಎನ ರೆಸಿಪ್ರೋಕಲ್ ಕಾಟ್ ಬರೀಬಹುದು. ಸೊ ಆದರೆ ಸೈನ್ ಏನು ಕಾಟ್ ಎಲ್ ಬರೀಬೇಕು, ಸೀಕೆಂಟ್ ಏನು ಕಾಟ್ ಎಲ್ ಬರೀಬೇಕು. ಈ ರೀತಿ ಕ್ವಶನ್ ಕೊಟ್ಟಾಗ ಸೊ ಒಂದು ನೆನ್ಪಿಡ್ಕೊಳ್ಳಿ, LHS ಅಲ್ಲಿ ಜಸ್ಟ್ ಅವ್ರು ಯಾವ ರೇಷಿಯೋ ಕೊಟ್ಟಿರ್ತಾರೆ, ಯಾವ ರೇಷಿಯೋಗೆ ಅನುಗುಣವಾಗಿ ಬರೀಬೇಕು ಅಂತ ಕೊಟ್ಟಿರ್ತಾರೆ, ಆ ಒಂದು ಫಸ್ಟ್ ರೇಷಿಯೋನ LHS ಅಲ್ಲಿ ಮಾತ್ರ ಇರಬೇಕು. ಅಂದರೆ LHS ಅಲ್ಲಿ ಸೈನ್ ಎ ಇರಬೇಕು, RHS ಅಲ್ಲಿ ಏನಿರಬೇಕು, ಫಸ್ಟ್ ಸೊಲ್ಯೂಷನ್ಗೆ ಕಾಟ್ ಎ ಇರಬೇಕು, ಸೆಕೆಂಡ್ ಸೊಲ್ಯೂಷನ್ಗೆ LHS ಅಲ್ಲಿ ಸೀಕೆಂಟ್ ಎ ಇರಬೇಕು, RHS ಅಲ್ಲಿ ಕಾಟ್ ಎ ಇರಬೇಕು. ಹೇಗೆ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಕಾಟ್ ಎಲ್ ಬರೆಯಕ್ಕೆ ಕೊಟ್ಟಿದ್ದಾರೆ? ಸೈನ್ ಎ ಮೊದಲನೇದು, ಸೈನ್ ಎ, ಇನ್ನೊಂದು ಸೀಕೆಂಟ್ ಎ, ಮೂರನೇದು ಟ್ಯಾನ್ ಎ. ಹೌದಾ? ಓಕೆ. ಸೊ ಇನ್ ಟರ್ಮ್ಸ್ ಆಫ್ ಕಾಟ್ ಎಲ್ ಕೊಟ್ಟಿದ್ದಾರೆ ಅಂದಾಗ LHS ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ವ್ಯಾಲ್ಯೂ ಇರಲಿ, ಬಟ್ RHS ಅಲ್ಲಿ ಕಾಟ್ ಎ ಮಾತ್ರ ಇರಬೇಕು. ಕಾಟ್ ಎ ಮಾತ್ರ ಇದ್ರೆ ಸಾಕಾ, ಅಥವಾ ಅದ್ರ ಜೊತೆಗೆ ಬೇರೆ ಯಾವ್ದಾರ ನಂಬರ್ ಇದ್ರೆ ತಪ್ಪಾಗುತ್ತಾ ಅಂತ ಕೇಳಿದ್ರೆ, ಸೊ ದೆರ್ ಈಸ್ ಎ ಕಂಡೀಷನ್. ಕಾಟ್ ಎ ಅಂತ ಬಂದಾಗ ಅದರ ಜೊತೆಗೆ 3 ಕಾಟ್ ಎ ಪ್ಲಸ್ √4 ಅಥವಾ ರೂಟ್ ಕಾಟ್ ಸ್ಕ್ವೇರ್ ಎ -1 ಲೈಕ್ ದಿಸ್. ಕಾಟ್ ಅನ್ನೋ ಒಂದು ಫಂಕ್ಷನ್ ಅಥವಾ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಜೊತೆಗೆ ಬೇರೆ ಯಾವುದೇ ಒಂದು ಕಾನ್ಸ್ಟೆಂಟ್ ನಂಬರ್ಗಳು ಇರ್ಬೋದು. ಸೊ ದೀಸ್ ಆರ್ ಆಲ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ದಟ್ ಮೀನ್ಸ್ ನಂಬರ್, ನ್ಯೂಮರಿಕಲ್ ವ್ಯಾಲ್ಯೂಸ್. ಅದೇ ಕಾಟ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಅಂತ ಬಂತು ಅಂತ ಇಟ್ಕೊಳ್ಳಿ. ಯಾವುದಕ್ಕೆ? ಫಾರ್ ಎಕ್ಸಾಂಪಲ್ ಸೀಕೆಂಟ್ ಎಗೆ ಕಾಟ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಅಂತ ಬಂತು ಅಂತ ಇಟ್ಕೊಳ್ಳೋಣ. ಆವಾಗ ಇದು ಆನ್ಸರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. ಅಥವಾ ಸೈನ್ ಎ ಜಾಗದಲ್ಲಿ ಬದಲಾಗಿ ಯಾವುದೋ ಒಂದು ವೇರಿಯಬಲ್ ಇತ್ತು ಅಂದ್ರೂ ನಾವು ಆನ್ಸರ್ನ ಕನ್ಸಿಡರ್ ಮಾಡ್ಕೊಳಕ್ಕಾಗಲ್ಲ. ಓಕೆ, ಸೊ ಆ ಒಂದು ಪರ್ಟಿಕ್ಯುಲರ್ ಯಾವ ಟರ್ಮ್ಸ್ ಅಲ್ಲಿ ಬರೀಬೇಕು ಅಂತ ಹೇಳಿದರೆ ಆ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರಬೇಕು. ಅದರ ಜೊತೆಗೆ ಯಾವುದಾದರೂ ಕಾನ್ಸ್ಟೆಂಟ್ ವ್ಯಾಲ್ಯೂಸು ವಿತ್ ಕ್ಯೂಬ್ ರೂಟು, ಸ್ಕ್ವೇರ್ ರೂಟು, ರೇಷಿಯೋದಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಯಾವುದ್ರಲ್ಲಾದರೂ ಇರ್ಬೋದು, ಬಟ್ ಇನ್ನೂ ಒಂದು ವೇರಿಯಬಲ್ ಅಥವಾ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಲಿ ಇರೋ ಹಾಗಿಲ್ಲ. ಹಾಗೇನಾದರೂ ನೀವು ಬರೆದಾಗ ಮಾರ್ಕ್ಸ್ ಖಂಡಿತವಾಗ್ಲೂ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಮಾರ್ಕ್ಸ್ ಖಂಡಿತವಾಗ್ಲೂ ಡಿಡಕ್ಟ್ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಈಗ ಟ್ಯಾನ್ ಇನ್ ತುಂಬ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಟ್ಯಾನ್ ಇನ್ ರೆಸಿಪ್ರೋಕಲ್ ಏನು 1 ಕಾಟ್ ಎ. ನೋಡಿ, ನ್ಯೂಮರೇಟರ್ 1 ಕಾನ್ಸ್ಟೆಂಟ್ ನಂಬರ್ ಬಂತು, ಜೊತೆಗೆ ಕಾಟ್ ಎ ಬಂತು, ಈ ರೀತಿ. ಹೌದಾ? ಸೊ ಈಗ ಸೈನ್ ಎ ಮತ್ತೆ ಸೀಕೆಂಟ್ ಎ ತಗೊಳ್ಳೋದು ಹೇಗೆ? ಸೊ ಅದಕ್ಕೆ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ನ ಬರೀಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಒನ್ ಈಸ್ ವಾಟ್? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎ. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಎ ಅಲ್ವಾ? ಓಕೆ, ಸೊ ಇದರ ಮೂರನ್ನ ಹೆಲ್ಪನ್ನು ತಗೊಳ್ಳೇಬೇಕಾಗುತ್ತೆ. ಓಕೆ, ಫೈನ್. ಸೊ ಈಗ ಮೊದಲನೇದು ನೋಡೋಣ, ಸೈನ್ ನೋಡೋಣ. ಓಕೆ, RHS ಅಲ್ಲಿ ಏನು ಬೇಕು ನಮಗೆ? ಕಾಟ್ ಬೇಕು. ಸೈನ್ ಇರುವಂತಹ ಫಂಕ್ಷನ್ ಯಾವುದು? ದಿಸ್ ಒನ್. ಬಟ್ ಸೈನ್ನ ತಗೊಂಡ್ರೆ ನಮಗೆ RHS ನಮಗೆ ಉಳಿಯೋದು ಯಾವುದು? ಕಾಸ್ ಉಳಿಯುತ್ತೆ. ಕಾಸ್ನ ಆಚೆ ಹಾಕ್ಬೋದು. ಹೌದಾ? ಎಸ್, ಫೈನ್. ಸೊ ಸೈನ್ಗಿಂತ ಇನ್ನೂ ಈಸಿಯಾಗಿ ತಗೊಳ್ಳೋಣ. ಫಸ್ಟ್ ಸೈನ್ಗಿಂತ ಮುಂಚೆ ಸೀಕೆಂಟ್ ತಗೊಳ್ಳೋಣ. ಸೀಕೆಂಟ್ ಬೇಗ ಸಿಕ್ಬಿಡುತ್ತೆ, ಹೇಳ್ತೀನಿ ಯಾಕೆ ಅಂತೇಳಿ. ಸೊ ಸೀಕೆಂಟ್ ಎ ಈಸ್ ಈಕ್ವಲ್ ಟು, ಎಲ್ಲಿದೆ ಇಲ್ಲಿ ಸೀಕೆಂಟ್ ಎ? ಈ ಒಂದು ಪರ್ಟಿಕ್ಯುಲರ್ ಸೆಕೆಂಡ್ ಐಡೆಂಟಿಟಿಲಿದೆ. ಸೊ ಸೆಕೆಂಡ್ ಐಡೆಂಟಿಟಿನ ನಾನು ಮುಂಚೆನೆ ಬರ್ಕೊಬಿಡ್ತೀನಿ ಇಲ್ಲಿಗೆ. ಸೊ ಹಾಗಾಗಿ ಏನಂತ ಹೇಳುತ್ತೆ? ಸೀಕೆಂಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ಹಾಗಾಗಿ ಇಲ್ಲೇನು ಮಾಡ್ಬೋದು? 1 ಪ್ಲಸ್ LHS ಅಲ್ಲಿ ಸೀಕೆಂಟ್ ಸ್ಕ್ವೇರ್ ಇದೆ, ಅದನ್ನ ಸೀಕೆಂಟ್ ಎ ಮಾಡ್ಕೋಬೇಕು. RHS ಅಲ್ಲಿ ಏನಿದೆ? ಟ್ಯಾನ್ ಇದೆ. ಟ್ಯಾನ್ ಅನ್ನ ಇನ್ ಟರ್ಮ್ಸ್ ಆಫ್ ಕಾಟ್ ಬರಿಬೋದು, ಕನ್ವರ್ಟ್ ಮಾಡ್ಕೋಬಹುದು. ಹೌದಾ? ರೆಸಿಪ್ರೋಕಲ್ ರಿಲೇಷನ್ ಅಪ್ಲೈ ಮಾಡಿದ ತಕ್ಷಣ 1 ಕಾಟ್ ಸ್ಕ್ವೇರ್ ಎ ಆಗುತ್ತೆ. ಎಸ್, ಕರೆಕ್ಟ್.
ನೆಕ್ಸ್ಟ್ ಅದೇ ರೀತಿ ಇಲ್ಲೇನು ಎರಡು ಫ್ರಾಕ್ಷನ್ ಬಂದಾಗ ಏನು ತಗೋಬೇಕು, LCM ಕಾಟ್ ಸ್ಕ್ವೇರ್ ಎ, ಯಾಕಂದ್ರೆ RHS ಅಲ್ಲಿ ಕಾಟ್ ಮಾತ್ರ ಇದೆ, ಬಟ್ ಸಿಂಪ್ಲಿಫಿಕೇಶನ್ ಇರೋದ್ರಿಂದ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇಲ್ಲೇನಾಗುತ್ತೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ಅವಾಗ ಏನಾಗುತ್ತೆ, ಸೀಕೆಂಟ್ ಸ್ಕ್ವೇರ್ ಎ ಇದೆ. ಸೊ ಹಾಗಾಗಿ ಇಲ್ಲೇನಾಗುತ್ತೆ ಸೀಕೆಂಟ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದಾಗ RHS ಅಲ್ಲಿ ಪ್ಲಸ್ ಆರ್ ಮೈನಸ್ 2 ರೂಟ್ ಬರುತ್ತೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವಾಗಲೇ ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ರಿಲೇಷನ್ ಇದೆ ಅಂದರೆ ಸ್ಕ್ವೇರ್ ಇದ್ದಾಗ LHS ಅಲ್ಲಿ ಆ ಸ್ಕ್ವೇರ್ನ ರಿಮೂವ್ ಮಾಡಿ RHS ಗೆ ಸ್ಕ್ವೇರ್ ರೂಟ್ ಹಾಕಿದಾಗ ನೀವು ಪ್ಲಸ್ ಆರ್ ಮೈನಸ್ ವ್ಯಾಲ್ಯೂ ಬರೀಲೇಬೇಕು. ಹೌದಾ? ಯಾಕೆ ಅಂತ ಹೇಳಿದ್ರೆ ಸ್ಕ್ವೇರ್ ಇನ್ ದ ಸೆನ್ಸ್ ಇಟ್ ಈಸ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್, ಇಟ್ ಈಸ್ ರಿಲೇಟೆಡ್ ಟು ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಮಗೆ ವ್ಯಾಲ್ಯೂ ಆಫ್ ದ ವೇರಿಯೇಬಲ್ ವಿಲ್ ಕಮ್ ಇನ್ 2 ರೂಟ್ಸ್, 2 ರೂಟ್ ಬರುತ್ತೆ ಅಂತ ಹೇಳ್ತೀವಿ, ಒಂದು ಪಾಸಿಟಿವ್ ರೂಟು ಇನ್ನೊಂದು ನೆಗೆಟಿವ್ ರೂಟು. ಸೊ ಹಾಗಾಗಿ ನೀವು ಇದನ್ನ ಬರೀಲೇಬೇಕಾಗುತ್ತೆ. ಅಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಜಸ್ಟ್ ರೈಟ್ ಪ್ಲಸ್ ಆರ್ ಮೈನಸ್ ಹಾಗೆ ಬರೆದ್ರೆ ಸಾಕು. ಸೊ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಸ್ಕ್ವೇರ್ ಎ. ಸೊ ಅದೇ ರೀತಿ ಇನ್ನೂ ಸಿಂಪ್ಲಿಫಿಕೇಶನ್, ಫರ್ದರ್ ಸಿಂಪ್ಲಿಫಿಕೇಶನ್ ಇದೆ ಇದರಲ್ಲಿ. ಸೊ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋಣ ಅಥವಾ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಏನಾಗುತ್ತೆ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ. ಸೊ ಮತ್ತೆ ಫರ್ದರ್ ಕ್ಯಾಲ್ಕುಲೇಷನ್ಗೆ ಹೋದಾಗ ಸೀಕೆಂಟ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ, ಇಲ್ಲಿ ನೋಡಿ ಇದು ಸ್ಕ್ವೇರ್ ರೂಟ್ ಗೆಟ್ಸ್ ಕ್ಯಾನ್ಸಲ್. ಸೊ ಏನು ಉಳಿಯುತ್ತೆ ನಮಗೆ, ಕಾಟ್ ಎ ಮಾತ್ರ ಉಳಿಯುತ್ತೆ. ಓಕೆ ಸರ್, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ. ಸೊ ಹಾಗಾಗಿ ಅದು ಬೈನಾಮಿಯಲ್ ಆಗುತ್ತೆ, ಕ್ಯಾನ್ಸಲ್ ಆಗಲ್ಲ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ವಾಟ್, ಸೀಕೆಂಟ್ ಎ. ಸೀಕೆಂಟ್ ಎ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಟ್ ಎ. ಸೊ ಇಲ್ಲಿಗೆ ನಮಗೆ ಏನು ಸಿಕ್ತು, ಸೀಕೆಂಟ್ ಎ ಸಿಕ್ತು. ಸೀಕೆಂಟ್ ಎಗೆ ನಾನು ಇಲ್ಲಿ ಬರೆದ್ಬಿಡ್ತೀನಿ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಕಾಟ್ ಎ. ನಮಗೀಗ ಏನು ಬೇಕು, ಸೈನ್ ಎ ಬೇಕು. ಹೌದಾ? ಎಸ್. ಸೊ ಸೀಕೆಂಟ್ ಎ ಸಿಕ್ಕಿದಾಗ ನಮಗೆ ಸೈನ್ ಎ ಸಿಗೋದು ಹೇಗೆ? ಸೈನ್ ಎ ಸಿಗೋದು ಅಷ್ಟೇ ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ ಆಗಿದೆ. ಸೊ ಇಲ್ಲಿ ನೋಡಿ, ಟ್ಯಾನ್ ಎ ಅಂದ್ರೇನು, ನಮಗೆ ಸೈನ್ ಎ ಬೈ ಕಾಸ್ ಎ, ಸೈನ್ ಎ ಬೈ ಕಾಸ್ ಎ ಅಲ್ವಾ? ಕರೆಕ್ಟ್ ಅಲ್ವಾ? ಎಸ್. ಸೊ ನನಗೀಗ ಏನು ಬೇಕು, ಸೈನ್ ಎ ಮಾತ್ರ ಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಸೈನ್ ಎ ಮಾತ್ರ ಒಂದು ಕಡೆ ಇಟ್ಕೊಳ್ತೀನಿ, ದಟ್ ಈಸ್ ಸೈನ್ ಎ ಇಲ್ಲಿ ಇಟ್ಕೊಳ್ತೀನಿ. ಉಳಿಯೋದೇನಾಗುತ್ತೆ, ಈ ಒಂದು ಕಾಸ್ ಎನ ಈ ಕಡೆ ಕಳಿಸ್ಕೊಳ್ತೀನಿ. ಕಳಿಸ್ಕೊಂಡಾಗ ಏನಾಗುತ್ತೆ, ಟ್ಯಾನ್ ಎ ಇಂಟು ಕಾಸ್ ಎ. ಹೌದಾ? ಎಸ್. ಸೊ ಟ್ಯಾನ್ ಎ ಅಂದರೆ ನಮಗೆ ಆಲ್ರೆಡಿ ವ್ಯಾಲ್ಯೂ ಗೊತ್ತಾಗ್ಬಿಟ್ಟಿದೆ ಏನು ಅಂತ ಹೇಳಿದ್ರೆ, ದಟ್ ಈಸ್ 1 ಬೈ ಕಾಟ್ ಎ. ಸೊ 1 ಡಿವೈಡೆಡ್ ಬೈ ಕಾಟ್ ಎ. ಹೌದಾ? ಎಸ್. ಬಟ್ ನಮಗೇನು ಗೊತ್ತಿಲ್ಲ, ಕಾಸ್ ಎ ವ್ಯಾಲ್ಯೂ ಗೊತ್ತಿಲ್ಲ. ಕಾಸ್ ಎ ಬದಲಾಗಿ ನಮಗೆ ಏನು ಗೊತ್ತಿದೆ, ಸೀಕೆಂಟ್ ಎ ಗೊತ್ತಿದೆ. ಯಾಕೆ ಸೀಕೆಂಟ್ ಎ ನಮಗೆ ಗೊತ್ತಾದರೆ ಏನು ಅದರಿಂದ ಹೆಲ್ಪು ಅಂತ ಹೇಳಿದ್ರೆ, ಸಿ ಹಿಯರ್, ಸೊ ಕಾಸ್ ಎ ಇಸ್ ಈಕ್ವಲ್ ಟು 1 ಬೈ ಸೀಕೆಂಟ್ ಎ. ಸೊ ಸೀಕೆಂಟ್ ಎ ವ್ಯಾಲ್ಯೂ ಏನಾಗಿದೆ ಆಲ್ರೆಡಿ, ಈಗ ನಮಗೆ ಈ ಒಂದು ವ್ಯಾಲ್ಯೂ ಬಂದ್ಬಿಟ್ಟಿದೆ. ಇಲ್ಲಿದೆ ನೋಡಿ. ಹೌದಾ? ಎಸ್. ಸೊ ಹಾಗಾಗಿ ಇಲ್ಲೇನು ಬರೀಬೋದು, 1 ಡಿವೈಡೆಡ್ ಬೈ ಪ್ಲಸ್ ಆರ್ ಮೈನಸ್ಸು ನೀವು ಪ್ಲಸ್ ಮತ್ತೆ ಮೈನಸ್ ಬಂದಾಗ ಮತ್ತೆ ಪ್ಲಸ್ ಆರ್ ಮೈನಸ್ಸನ್ನು ಉಲ್ಟಾ ಮಾಡಿದ್ರು ಅಥವಾ ಸೀದಾ ಇಟ್ಟರು ಎರಡೂ ಒಂದೇ. ಸೊ ಹಾಗಾಗಿ ಪ್ಲಸ್ ಆರ್ ಮೈನಸ್ ಅಂತಾನೆ ಬರೀರಿ. ನೋ ನೀಡ್ ಟು ಇಲ್ಲಿ ಡಿನಾಮಿನೇಟರ್ ರೆಸಿಪ್ರೋಕಲ್ ತಗೊಂಡಾಗ ಪ್ಲಸ್ ಆರ್ ಮೈನಸ್ ರೆಸಿಪ್ರೋಕಲ್ ತಗೋಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಸೊ ಹಾಗಾಗಿ ಹೇಗೆ ಬರೀತಿರೋ ಅದೇ ರೀತಿ ಬರ್ಕೊಳ್ಳಿ. ಸೊ ಡಿನಾಮಿನೇಟರ್ ಏನಾಗುತ್ತೆ, ಸೀಕೆಂಟ್ ಎ ವ್ಯಾಲ್ಯೂ ಬರ್ಕೊಳ್ಳೋಣ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ ಕಾಟ್ ಎ. ಹೌದಾ? ಸೊ ಇಲ್ಲಿ ನ್ಯೂಮರೇಟರ್ ಒಂದು ಫ್ರಾಕ್ಷನ್ ಆಯಿತು, 1 ಇದೆ. ಇಫ್ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಡಿನಾಮಿನೇಟರ್ ಒಂದು ಫ್ರಾಕ್ಷನ್ ಆಯಿತು. ಸೊ ಅದಕ್ಕೆ ರೆಸಿಪ್ರೋಕಲ್ ತಗೋಬೇಕು. ದಟ್ ಇಂಪ್ಲೈಸ್ ಪ್ಲಸ್ ಆರ್ ಮೈನಸ್ ಕಾಟ್ ಎ ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಹೌದಾ? ಎಸ್. ಸೊ ಕಾಸ್ ಎ ಅಂದರೆ ಏನು ಬಂತು ನಮಗೆ, ಇನ್ ಟರ್ಮ್ಸ್ ಆಫ್ ಕಾಟ್ ಎ ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಆ ವ್ಯಾಲ್ಯೂನ ಇಲ್ಲಿಗೆ ಅಪ್ಲೈ ಮಾಡೋಣ. ಕಾಸ್ ಎ ಅಂದ್ರೇನು, ಪ್ಲಸ್ ಆರ್ ಮೈನಸ್, ಓಕೆ, ಸೊ ದಿಸ್ ಈಸ್ in bracket plus or minus cot a whole divided by root of cot square a plus 1. Okay, so that is equal to sin a. So ಈಗ cot a cancel. So this is plus or minus ಇರೋದೇನು whole termಗೆ. Okay, so ಈಗ 1 divided by 5 into, okay, so ಇಲ್ಲಿ minus 5 ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಇಂಟು ಇದೆ, ಇಲ್ಲಿ ಮೈನಸ್ ಇದೆ. ಇದು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತಲ್ಲ, ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಅವಾಗ ಏನಾಗುತ್ತೆ, 1 into -1 is the answer. ಈ ಬ್ರಾಕೆಟ್ ಒಳಗಡೆ ಬರೆದಾಗ ವಿ ಕ್ಯಾನ್ ಕ್ಯಾನ್ಸಲ್ ಇಟ್, ನೋ ಪ್ರಾಬ್ಲಮ್. ಅದೇ ರೀತಿ ಪ್ಲಸ್ ಆರ್ ಮೈನಸ್ ಜಸ್ಟ್ ಇಟ್ ಈಸ್ ಅ ಸೈನ್ ಆಫ್ ದಿಸ್ ಒನ್, ಇಟ್ ಈಸ್ ನಾಟ್ ಆಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್ ಟು ಎನಿ ವ್ಯಾಲ್ಯೂ ಹಿಯರ್. ಹೌದಾ? ಎಸ್. ಸೊ ಹಾಗಾಗಿ ಸೊ ಅಲ್ಟಿಮೇಟ್ಲಿ ವಾಟ್ ವಿಲ್ ಬಿ ದ ಆನ್ಸರ್ ಫಾರ್ ಸೈನ್ ಎ? ಸೈನ್ ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ, ಓಕೆ, ಸೊ 1 ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಸೊ ಹಾಗಾಗಿ ಸೈನ್ ಎ ವ್ಯಾಲ್ಯೂ ಸಿಕ್ತು. ಏನು ಸೈನ್ ಎ ವ್ಯಾಲ್ಯೂ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್
1 divided by root of cot square a plus 1. So these are the answers for all the three ratios which they have given in the question. Sin a andre in terms of cot a, secant a in terms of cot a, tan a in terms of cot a. ಸೊ ಇದಿಷ್ಟು ನಿಮಗೆ ಮೊದಲನೇ ಕ್ವಶನ್ಗೆ ಆನ್ಸರು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಟ್ಯಾನ್ ಎ ತೊಗೊಳ್ದಲ್ಲೇ ಮತ್ತೆ ಈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು ಈ ಒಂದು ಸೊಲ್ಯೂಷನ್ನ ಸೈನ್ ಎ ತೊಗೊಳೋದಕ್ಕೆ. ಬಟ್ ಐ ಫೆಲ್ ದಿಸ್ ಈಸ್ ದ ಈಸಿಯೆಸ್ಟ್ ವೇ, ಈ ರೀತಿ ಈಸಿ ವೇ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈಗ ಸಾಲ್ವ್ ಮಾಡಿದ್ದೀನಿ. ಸೊ ಒಂದ್ಸಲ ನೀವು ಒಂದು 2-3 ಸಲ ಸಾಲ್ವ್ ಮಾಡಿ, ಖಂಡಿತ ನಿಮಗೆ ಫೆಮಿಲಿಯರ್ ಆಗುತ್ತೆ, ಈಸಿಯಾಗಿ ಆಗುತ್ತೆ, ನೀವು ಖಂಡಿತ ಇದನ್ನು ಈಸಿಯಾಗಿ ತಿಳ್ಕೊಬೋದು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2ನ ನೋಡೋದಾದರೆ ನಾವು ಓಕೆ, ಸೊ ಏನಿದೆ ಕ್ವಶನಲ್ಲಿ ಸೇಮ್ ಪ್ರೀವಿಯಸ್ ಕ್ವಶನಲ್ಲಿ ಏನಿತ್ತು ಅದೇ ರೀತಿ ಕ್ವಶನು, ಬಟ್ ಇಲ್ಲಿ ಬೇರೆ ಎಲ್ಲ ಟರ್ಮ್ಸನ್ನು ಬರೀಬೇಕು ಅಂತ ಹೇಳ್ತಾ ಇದ್ದಾರೆ. ಲೆಟ್ಸ್ ಲುಕ್ ಎಟ್ ದ ಕ್ವಶನ್. ರೈಟ್ ಆಲ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ. ಸೊ ಅದರ ಅರ್ಥ ಏನು, ನಾವು ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಬರೀಬೇಕು ಇನ್ ಟರ್ಮ್ಸ್ ಆಫ್ ಯಾವುದ್ರಲ್ಲಿ ಬರೀಬೇಕು, ಸೀಕೆಂಟ್ ಎ. ಸೀಕೆಂಟ್ ಎ ಬಂದಾದ್ಮೇಲೆ ಇನ್ನು ಮಿಕ್ಕಿರೋ ಅಂತ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಎಷ್ಟು, 5. ಸೊ ಅದೆಲ್ಲ ಯಾವ್ಯಾವುದು ಅಂತ ಫಸ್ಟ್ ಬರ್ಕೊಳ್ಳೋಣ. ಓಕೆ, ಸೊ ಲೆಟ್ ಅಸ್ ರೈಟ್ ಆಲ್ ದೋಸ್ ಥಿಂಗ್ಸ್. ಫಸ್ಟ್ ಒನ್ ಈಸ್ ಸೈನ್ ಎ, ಕಾಸ್ ಎ, ಟ್ಯಾನ್ ಎ, ಕೊಸೆಕ್ ಎ. ಸೊ ಸೀಕೆಂಟ್ ಎ ಆಲ್ರೆಡಿ ಅಲ್ಲಿದೆ, ಸೊ ಹಾಗಾಗಿ ಉಳಿಯೋದು ಯಾವುದು, ಕಾಟ್ ಎ. ಹೌದಾ? ಓಕೆ ಫೈನ್. ಸೊ ಈಗ ನಮಗೆ ಏನಿದ್ರ ಇಲ್ಲಿ ಕೇಳಿರೋ ಕ್ವಶನ್ ಪ್ರಕಾರ ಏನು ಬರೀಬೇಕು, ಎಲ್ ಎಚ್ ಎಸ್ ಅಲ್ಲಿ ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇರಬೇಕು, ಆರ್ ಎಚ್ ಎಸ್ ಅಲ್ಲಿ ಬರೀ ಯಾವ್ದು ಇರಬೇಕು, ಸೀಕೆಂಟ್ ಎ ಮಾತ್ರ ಇರಬೇಕು, ಅದ್ರ ಜೊತೆಗೆ ನ್ಯೂಮರಿಕಲ್ ವ್ಯಾಲ್ಯೂ ಯಾವ್ದು ಬೇಕಾದರೂ ಇರಬಹುದು. ಇದನ್ನ ಪ್ರೀವಿಯಸ್ ಕ್ವಶನ್ ಅಲ್ಲೂ ನಾವು ಸಾಲ್ವ್ ಮಾಡಿದ್ವಿ ಈ ರೀತಿ ಕ್ವಶನ್ನ. ಸೊ ಈಗ ಫಸ್ಟ್ ಯಾವ್ದು ಈಸಿಯಾಗಿ ಸಿಗುತ್ತೆ ಅದನ್ನ ಬರ್ಕೊಬಿಡೋಣ. ಫಸ್ಟ್ ಯಾವ್ದು ಬರ್ಕೊಳ್ತೀನಿ ಅಂತ ಹೇಳಿದ್ರೆ ನಾನು ಫಸ್ಟ್ ಐ ವಿಲ್ ರೈಟ್ ದ ಕಾಸ್ ಎ. ಯಾಕೆಂದ್ರೆ ಕಾಸಿನ ರೆಸಿಪ್ರೋಕಲ್ ಯಾವುದಿದೆ, ಸೀಕೆಂಟ್ ಇದೆ. ಸೊ ಹಾಗಾಗಿ ಕಾಸ್ ಇಂದು ಫಸ್ಟ್ ಬರ್ಕೊಬಿಡ್ತೀನಿ. ಸೊ ಹಾಗಾಗಿ ಕಾಸ್ ಎ ಇದು ರೆಸಿಪ್ರೋಕಲ್ ಏನು ಮಕ್ಕಳೇ, 1/ಸೀಕೆಂಟ್ ಎ. ಸೊ ಹಾಗಾಗಿ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮುಗೀತು. ನೆಕ್ಸ್ಟ್ ಯಾವ್ದನ್ನು ಬರ್ಕೊಳ್ಳೋಣ ನಾವು, ಸೈನ್ ಎ ಬರ್ಕೊಳ್ಳೋಣ. ಓಕೆ, ಸೈನ್ ಎ ಬರ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಫಸ್ಟ್ 3 ಸ್ಕ್ವೇರ್ ರಿಲೇಷನ್ಸ್ನ ಬರ್ಕೊಳ್ತಾ ಹೋಗ್ತೀನಿ, ವಿಚ್ ಈಸ್ 1 ಸೈನ್ ಸ್ಕ್ವೇರ್ ಎ ಪ್ಲಸ್ cos square a is equal to 1 plus secant square a, 1 plus tan square a is equal to secant square a, 1 plus tan square a is equal to secant square a. ಅದೇ ರೀತಿ 1 plus cot square a is equal to cosecant square a. So these are the 3 square relations ಅಥವಾ trigonometric identities. ಸೊ ಈಗ ಸೈನ್ ಬರುವಂತಹ ರಿಲೇಷನ್ ಯಾವುದು ಅಂತ ನೋಡ್ಕೊಳ್ಳೋಣ. ಜೊತೆಗೆ ಏನಿರಬೇಕು, ಸೀಕೆಂಟ್ ಎ ಬರಬೇಕು. ಸೈನ್ ಜೊತೆಗೆ ನಮಗೆ ಏನು ಬರುತ್ತೆ, ಸೈನ್ ಇರುವಂತಹ ಒಂದೇ ಒಂದು ರಿಲೇಷನ್ ಯಾವುದು ಅಂತ ಹೇಳಿದ್ರೆ ಮೊದಲನೇದು, ದಟ್ ಈಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಬಟ್ ಸೈನ್ ಜೊತೆಗೆ ಸೀಕೆಂಟ್ ಬರಲ್ಲ, ಅದ್ರ ಬದಲಾಗಿ ಯಾವ್ದು ಬರುತ್ತೆ, ನಮಗೆ ಕಾಸ್ ಬರುತ್ತೆ. ಯಾಕಂದ್ರೆ ಕಾಸ್ ಸಿಕ್ಕಿದ ತಕ್ಷಣ ಸೀಕೆಂಟ್ ಸಿಕ್ಬಿಡುತ್ತೆ, ಯಾಕಂದ್ರೆ ಅದರ ರೆಸಿಪ್ರೋಕಲ್. ಹಾಗಾಗಿ ಮೊದಲನೇ ಐಡೆಂಟಿಟಿ ತಗೊಳ್ತೀನಿ, ದಟ್ ಈಸ್ ಸೈನ್ ಸ್ಕ್ವೇರ್ ಎ ಓಕೆ ಇಸ್ ಈಕ್ವಲ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ಅದರಲ್ಲಿ ಸೈನ್ ಸ್ಕ್ವೇರ್ ಎ ಮಾತ್ರ ಎಲ್ ಎಚ್ ಎಸ್ ಅಲ್ಲಿ ಉಳಿಸ್ಕೊಳ್ತೀನಿ, ಯಾಕಂದ್ರೆ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಏನು ಬೇಕು, ಸೈನ್. ಆರ್ ಎಚ್ ಎಸ್ ಅಲ್ಲಿ ನಮಗೆ ಸೀಕೆಂಟ್ ಎ ಬೇಕು. ಸೊ ಹಾಗಾಗಿ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೊ ಈಗ ನಮಗೆ ಕಾಸ್ ಅಲ್ಲಿ ಬೇಡ, ಸೀಕೆಂಟ್ ಇರಬೇಕು ಆರ್ ಎಚ್ ಎಸ್ ಅಲ್ಲಿ. ಸೊ ಹಾಗಾಗಿ ಕಾಸಿನ ರೆಸಿಪ್ರೋಕಲ್ ಸೀಕೆಂಟ್ ಇರೋದ್ರಿಂದ ಕಾಸ್ ಸ್ಕ್ವೇರ್ ಎನ ಹೇಗೆ ಬರೀಬಹುದು, ಸೀಕೆಂಟ್ ಸ್ಕ್ವೇರ್ ಎ ಬರೀಬಹುದು. 1/ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1, ಸೀಕೆಂಟ್ ಸ್ಕ್ವೇರ್ ಎ ಬರೀಬಹುದು. ಸೊ ಇವಾಗ ಏನು ತಗೊಳ್ಳೋಣ ನಾವು, ಎಲ್ ಸಿ ಎಂ ತಗೊಳ್ಳೋಣ. ಯಾಕಂತ ಹೇಳಿದ್ರೆ 2 ಫ್ರಾಕ್ಷನ್ ಸಿಕ್ತು. ಸೊ ಸೀಕೆಂಟ್ ಸ್ಕ್ವೇರ್ ಎ ಎಲ್ ಸಿ ಎಂ ಆದ್ರೆ ಇಲ್ಲೇನು ಬರುತ್ತೆ ಮಕ್ಕಳೇ, ಎಸ್ ದಟ್ ಈಸ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಸೊ ಹೀಗೆ ಬಂದಾಗ ನಾವೇನ್ ಮಾಡಬೇಕು, ಎಲ್ ಎಚ್ ಎಸ್ ಅಲ್ಲಿ ಜಸ್ಟ್ ಸೈನ್ ಎ ಮಾತ್ರ ಬೇಕು. ಹಾಗಾಗಿ ಸ್ಕ್ವೇರ್ನ ತೆಗೆದ್ರೆ ಆರ್ ಎಚ್ ಎಸ್ ಅಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಡ್ ಆಗುತ್ತೆ. ಸೊ ಹಾಗಾಗಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಸ್ಕ್ವೇರ್ ಎ ಸ್ಕ್ವೇರ್ ರೂಟ್. ಓಕೆ ಫೈನ್. ಸ್ಕ್ವೇರ್ ರೂಟ್ ಅನ್ನ ಏನ್ ಮಾಡೋಣ, ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೈನ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ. ಹೌದಾ, ಕರೆಕ್ಟಾ? ಎಸ್. ಸೊ ಈಗ ಸ್ಕ್ವೇರು ರೂಟು ಗೆಟ್ಸ್ ಕ್ಯಾನ್ಸಲ್. ಏನು ಉಳಿಯುತ್ತೆ ನಮಗೆ ಉಳಿಯುವಂಥದ್ದು ಸೈನ್ ಎ ಇಸ್ ಈಕ್ವಲ್ ಟು, ಸೊ ಸ್ಕ್ವೇರ್ ತೆಗೆದಾಗ ಆರ್ ಎಚ್ ಎಸ್ ಅಲ್ಲಿ ನಾವು ಸ್ಕ್ವೇರ್ ರೂಟ್ ಹಾಕಬೇಕು, ಜೊತೆಗೆ ಪ್ಲಸ್ ಆರ್ ಮೈನಸ್ನ ಹಾಕಲೇಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಬರ್ಕೊಬಿಡ್ತೀನಿ. ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ರೂಟ್ ಆಫ್
ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಇಲ್ಲಿರೋ ಸ್ಕ್ವೇರ್ ರೂಟು ಈ ಒಂದು ಸ್ಕ್ವೇರ್ನ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಮೈನಸ್ ಇದೆ. ಹಾಗಾಗಿ ಸೊ ಡಿನಾಮಿನೇಟರ್ ಏನು ಉಳಿತು, ದಟ್ ಈಸ್ ಈ ಪ್ಲಸ್ ಆರ್ ಮೈನಸ್ ಹೋಲ್ ಫ್ರಾಕ್ಷನ್ ಇರುತ್ತೆ, ಹಾಗಾಗಿ ಮಧ್ಯದಲ್ಲಿ ಬರ್ಕೊಬಿಡಿ. ಸೊ ಇಲ್ಲೇನು ಬರುತ್ತೆ, ಸೀಕೆಂಟ್ ಎ. ನೋಡಿ, ಎಲ್ ಎಚ್ ಎಸ್ ಅಲ್ಲಿ ಸೈನ್ ಮಾತ್ರ ಉಳಿತು, ಆರ್ ಎಚ್ ಎಸ್ ಅಲ್ಲಿ ಸೀಕೆಂಟ್ ಎ ಬಂತು, ಜೊತೆಗೆ ಅಡಿಷನ್ ಸಬ್ಟ್ರಾಕ್ಷನ್ ಸ್ಕ್ವೇರ್ ರೂಟು ಕ್ಯೂಬ್ ರೂಟು ಯಾವುದಿದ್ರು ತೊಂದರೆ ಇಲ್ಲ. ಸೊ ಸೀಕೆಂಟ್ ಎ ಜೊತೆಗೆ ಒಂದು ಕಾನ್ಸ್ಟೆಂಟ್ ಇರಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಮತ್ತೆ ಇನ್ನೊಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಇರಬಾರ್ದು, ವೇರಿಯಬಲ್ಲು ಇರಬಾರ್ದು. ದಟ್ ಈಸ್ ದ ಕಂಡೀಷನ್. ಸೊ ಸೈನ್ ಎ ಸಿಕ್ತು, ಸೈನ್ ಎಗೆ ಏನು ಬಂತು ನಮಗೆ ಆನ್ಸರು, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಡಿವೈಡೆಡ್ ಬೈ ಸೀಕೆಂಟ್ ಎ. ಈಗ ನಾವು ಯಾವ್ದು ತಿಳ್ಕೊಬೇಕು, ಟ್ಯಾನ್. ಯಾಕೆಂತ ಹೇಳಿದ್ರೆ ಸೈನಿನ ರೆಸಿಪ್ರೋಕಲ್ ಏನಾಗುತ್ತೆ, ಕೊಸೆಕ್ ಆಗ್ಬಿಡುತ್ತೆ. ಸೊ ಸೈನಿನ ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಸೈನನ್ನು ಉಲ್ಟಾ ಮಾಡಿ ಪ್ಲಸ್ ಆರ್ ಸೈನ್ ಅಂದ್ರೆ ಈ ಸೈನ್ ಅಲ್ಲ, ಓಕೆ. ಸೊ ದಿಸ್ ಸೈನ್ ವ್ಯಾಲ್ಯೂ ರೇಷಿಯೋ ಏನು ಬರುತ್ತೆ ಅದನ್ನ ರೆಸಿಪ್ರೋಕಲ್ ಬರೆದು ಬಿಡಿ. ಸೊ ಸೀಕೆಂಟ್ ಎ ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ನಮಗೆ ಯಾವ್ದು ಸಿಕ್ತು, ಕೊಸೆಕ್ ಸಿಕ್ತು. ಈಗ ಟ್ಯಾನ್ ಸಿಕ್ಕಿದ್ರೆ ಕಾಟ್ ಸಿಕ್ಬಿಡುತ್ತೆ, ಹೌದಾ? ಎಸ್. ಟ್ಯಾನ್ ವ್ಯಾಲ್ಯೂ ಹೇಗೆ ಕಂಡುಹಿಡ್ಕೊಳ್ಳೋದು, ಇಟ್ ಈಸ್ ಆಲ್ಸೋ ವೆರಿ ವೆರಿ ಈಸಿ. ವೈ? ಬಿಕಾಸ್ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್, ಸೈನ್ ಥೀಟಾ ಬೈ ಕಾಸ್ ಥೀಟಾ. ದಿಸ್ ಈಸ್ ಒನ್ ಆಫ್ ದ ವಾಟ್ ಕೋಎಫಿಷಿಯಂಟ್ ರಿಲೇಷನ್, ಹೌದಾ? ಸೊ ಸೈನ್ ಥೀಟಾ ಅಂದರೆ ಆರ್ ಸೈನ್ ಥೀಟಾ ಆರ್ ಸೈನ್ ಎ, ಟ್ಯಾನ್ ಎ ಅಲ್ಲೇ ಬರ್ಕೊಬಿಡೋಣ, ಯಾಕಂದರೆ ಎಲ್ಲ ಕಡೆ ಎ ಅಂತಾನೆ ಆ್ಯಂಗಲ್ ಎ ಮೆನ್ಷನ್ ಮಾಡಿರೋದ್ರಿಂದ ಎ ಅಂತಲೇ ಬರ್ಕೊಬಿಡೋಣ. ಸೊ ಸ್ಕ್ವೇರ್ ರಿಲೇಷನ್ನು, ಐಡೆಂಟಿಟೀಸು ಆರ್ ನಾನು ಸ್ಕ್ವೇರ್ ರಿಲೇಷನ್ ಮತ್ತು ಕೋಷಂಟ್ ರಿಲೇಷನ್ನು ಮತ್ತು ಯಾವುದದು ರೆಸಿಪ್ರೋಕಲ್ ರಿಲೇಷನ್ನು ಈ ಥರ ಯೂಸ್ ಮಾಡ್ತಾ ಇದ್ದಂಗೆ ಸ್ಟೇಟ್ ಸಿಲೆಬಸ್ ಅವರಿಗೆ ಕನ್ಫ್ಯೂಷನ್ ಆಗ್ಬೋದು. ಯಾವ ಕಾನ್ಸೆಪ್ಟ್ ಅಂದರೆ ಇದೆಲ್ಲ ನಿಮ್ಮ ಕಾನ್ಸೆಪ್ಟ್, ನಿಮ್ಮ ಸಿಲೆಬಸ್ ಅಂಡರಲ್ಲಿ ಇರುವಂತಹ ಕಾನ್ಸೆಪ್ಟ್ಸೇ, ಓಕೆ. ಸೊ ಇದನ್ನು ಕೆಲವೊಂದು ಸಲ ಐಡೆಂಟಿಟೀಸ್ ಅಂತಲೂ ಕರಿಬೋದು ಅಥವಾ ಸ್ಕ್ವೇರ್ ರಿಲೇಷನ್ಸ್ ಅಂತಲೂ ಕರಿಬೋದು, ಆಯಿತಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಬೈ ಕಾಸ್ ಅಂತ ಯೂಶಲಿ ನೀವು ಯೂಸ್ ಮಾಡ್ತಾ ಇರ್ತೀರಾ. ಇದನ್ನು ದಿಸ್ ಈಸ್ ಕಾಲ್ಡ್ ಆಸ್ ಕೋಷಂಟ್ ರಿಲೇಷನ್ ಅಂತಲೂ ನಾವು ಕರಿಬೋದು, ಓಕೆ ಫೈನ್. ಸೊ ಸೈನ್ ಎ ವ್ಯಾಲ್ಯೂ ಏನಿದೆ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಎ ಇದೆ, ಹೌದಾ? ಸೊ ಹೋಲ್ ಡಿವೈಡೆಡ್ ಬೈ ಒನ್ಸ್ ಅಗೇನ್ ದಿಸ್ ಡಿವೈಡೆಡ್ ಬೈ ಕಾಸ್ ಎ ಏನು ವ್ಯಾಲ್ಯೂ ಇದೆ, 1 ಡಿವೈಡೆಡ್ ಬೈ ಸೀಕೆಂಟ್ ಎ ಇದೆ. ಕರೆಕ್ಟಾ ಮಕ್ಕಳ? ಎಸ್, ಫೈನ್. ಸೊ ಇದನ್ನು ನಾನು ಮತ್ತೊಂದು ಸಲ ಬರೆಯೋದಾದರೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೀಕೆಂಟ್ ಎ ಇಂಟು ರೆಸಿಪ್ರೋಕಲ್ ತಗೋಬೇಕು, ಫ್ರಾಕ್ಷನ್ ಬೈ ಫ್ರಾಕ್ಷನ್ ಆದಾಗ. ಸೊ ಅವಾಗ ಏನಾಗುತ್ತೆ, ಸೀಕೆಂಟ್ ಎ ಡಿವೈಡೆಡ್ ಬೈ 1. ಸೀಕೆಂಟ್ ಎ ಗೆಟ್ಸ್ ಕ್ಯಾನ್ಸಲ್. ಅಲ್ಟಿಮೇಟ್ಲಿ ವಾಟ್ ವಿ ವಿಲ್ ಗೆಟ್, ಪ್ಲಸ್ ಆರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಓಕೆ, ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ. ಟ್ಯಾನ್ ಎ ಜಾಗದಲ್ಲಿ ಏನು ಬರೀಬೋದು, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1, ಹೌದಾ? ಎಸ್. ಸೊ ಇದರ ರೆಸಿಪ್ರೋಕಲ್ ತಗೊಂಡ್ರೆ ನನಗೇನು ಸಿಗುತ್ತೆ, ಒನ್ಸ್ ಅಗೇನ್ ಐ ಕ್ಯಾನ್ ಗೆಟ್ ಕಾಟ್ ಎ. ಸೊ ಕಾಟ್ ಎ ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಸೊ ದಿಸ್ ಈಸ್ ದ ಕಾಟ್ ಎ. 5 ರೇಷಿಯೋ ಆಯಿತು. ನೆಕ್ಸ್ಟ್ 6ನೇ ರೇಷಿಯೋ ವಿಚ್ ಇಸ್ ಸೀಕೆಂಟ್ ಎ ಇಸ್ ಈಕ್ವಲ್ ಟು ವಾಟ್, ಸೀಕೆಂಟ್ ಎ. ಸೊ ಹಾಗಾಗಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಎ ಬಂತು. ಸೊ ದಿಸ್ ಈಸ್ ವಾಟ್ ದ ಆನ್ಸರ್, ಓಕೆ. ಇದಿಷ್ಟು ತುಂಬ ಈಸಿ. ನಮಗೆ ಏನು ಬೇಕು ಅಂದರೆ ಸೈನ್ ಯಾವುದೇ ರೇಷಿಯೋ ಕೊಡಲಿ ನೀವು ಎರಡನ್ನ ಕಂಡುಹಿಡ್ಕೋಬೇಕಾಗುತ್ತೆ. ಇಫ್ ಇನ್ ಕೇಸ್ ಕೊಸೆಕ್ ಕೊಟ್ಬಿಟ್ಟಿದ್ದೀರಾ, ಕೊಸೆಕ್ ಅಂದರೆ ಇನ್ ಟರ್ಮ್ಸ್ ಆಫ್ ಕೊಸೆಕ್ ಎಲ್ಲಿ ಬರೀರಿ ಅಂದರೆ ಕೊಸೆಕ್ ಈಸ್ ಈಕ್ವಲ್ ಟು ಕೊಸೆಕೆ ಬರೋದು. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲದನ್ನು ಕಂಡುಹಿಡ್ಕೋಬಹುದು. ಹೇಗೆ ಮಿಕ್ಕಿದ್ದನ್ನೆಲ್ಲ ಕಂಡುಹಿಡಿಬೇಕು ಅಂದರೆ ಅನದರ್ ಟು ಎನಿ ಟು ಇಫ್ ಯು ಫೈಂಡ್ ಔಟ್. ಸೊ ರಿಮೈನಿಂಗ್ ಥಿಂಗ್ ಯು ವಿಲ್ ಗೆಟ್ ದ ಆನ್ಸರ್, ಓಕೆ. ಸೊ ಅದಕ್ಕೆ ಫಸ್ಟು ನಾವು ಯಾವುದನ್ನು ಅಪ್ಲೈ ಮಾಡಬೇಕು, ಐಡೆಂಟಿಟೀಸ್ ಅಪ್ಲೈ ಮಾಡಬೇಕು ಅಥವಾ ಸ್ಕ್ವೇರ್ ರಿಲೇಷನ್ ಅಪ್ಲೈ ಮಾಡಬೇಕು. ಅದಾದಮೇಲೆ ನಮಗೆ ಅವಶ್ಯಕತೆ ಇದ್ದರೆ ರೆಸಿಪ್ರೋಕಲ್ಲು, ಇಲ್ಲ ಅಂದರೆ ಕೋಷಂಟ್ ರಿಲೇಷನ್ನ ಅಪ್ಲೈ ಮಾಡಬೇಕು. ಸೊ ಮೊದಲನೇ ಕ್ವಶನು ಮತ್ತು ಎರಡನೇ ಕ್ವಶನು ಎರಡು ಸಿಮಿಲರ್ ಕ್ವಶನು. ಅದರಲ್ಲಿ ಜಸ್ಟ್ 3 ರೇಷಿಯೋ ಕೇಳಿದ್ದಾರೆ, 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕೇಳಿದ್ದಾರೆ. ಇದರಲ್ಲಿ ಮಿಕ್ಕಿರುವಂತಹ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸನ್ನು ಕೇಳಿದ್ದಾರೆ. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್. ಸೊ ಒಂದ್ಸಲ 2 ಸಲ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ಈಸಿ ಆಗೇ ಆಗುತ್ತೆ, ಫೆಮಿಲಿಯರ್ ಆಗೇ ಆಗುತ್ತೆ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 3. ದಿಸ್ ಈಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಿಗೆ ಕ್ವಶನ್ ನಂಬರ್ 3 ಇದೆ. ಕ್ವಶನ್ ನಂಬರ್ 3 ಈಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್. ಸೊ ಹಾಗಾಗಿ ಕ್ವಶನ್ ನಂಬರ್ 3ನ ನಾವು ನೋಡೋದಾದರೆ, ಸಿ 2 ಕ್ವಶನ್ ಇದೆ. 2 ಕ್ವಶನ್ ತುಂಬ ಸಿಂಪಲ್ ಆಗಿದೆ, ಕಷ್ಟ ಏನೂ ಇಲ್ಲ, ಓಕೆ. ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸು ಅಪ್ಲೈ ಮಾಡಬೇಕಾಗುತ್ತೆ, ಪ್ಲಸ್ ಐಡೆಂಟಿಟೀಸ್ ದಟ್ ಈಸ್ ಸ್ಕ್ವೇರ್ ರಿಲೇಷನ್ ಅಪ್ಲೈ ಮಾಡಬೇಕಾಗುತ್ತೆ. ಮೊದಲು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ನ ನಾವು ಅಪ್ಲೈ ಮಾಡೋಣ. ಸೊ ಏನಿದೆ, ಸಿ ಸೈನ್ ಸ್ಕ್ವೇರ್ ಒಂದು ಆ್ಯಂಗಲ್ ಇದೆ, ಲೆಟ್ ಅಸ್ ಟೇಕ್ ದಿಸ್ ಆಸ್ ಥೀಟಾ, ಆ್ಯಂಡ್ ಸೈನ್ ಸ್ಕ್ವೇರ್ ಈ ಆ್ಯಂಗಲ್ ಬೇರೆ ಇದೆ. ಸೊ ಹಾಗಾಗಿ ಇದನ್ನು ಥೀಟಾ ಅಂತ ತಗೊಂಡ್ರೆ ಇದನ್ನು ಥೀಟಾ ಅಂತ ತೊಗೊಳಕ್ಕಾಗಲ್ಲ. ಇದನ್ನು ಎ ಅಂತ, ಫಾರ್ ಎಕ್ಸಾಂಪಲ್ ಇದನ್ನು ಥೀಟಾ 1 ಅಂತ ತೊಗೊಂಡ್ರೆ ಇದನ್ನು ಥೀಟಾ 2 ಅಂತ ತೊಗೋಬೇಕು, ಯಾಕಂದರೆ 2 ಆ್ಯಂಗಲ್ ಸೇಮ್ ಇಲ್ಲ. 2 ಆ್ಯಂಗಲ್ ಸೇಮ್ ಆದರೆ ನಾವೇನು ಮಾಡ್ಬೋದು, ಈ ಕಂಪ್ಲೀಟ್ ಹೋಲ್ ವ್ಯಾಲ್ಯೂನ 1 ಅಂತ ತಗೋಬಹುದು. ಯಾಕೆ ಅಂತ ಹೇಳಿದ್ರೆ, ಸಿ ಹಿಯರ್ ವಿ ನೋ ದಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಮೊದಲು ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಒಂದು ವ್ಯಾಲ್ಯೂ ಬಂತು, ಬಟ್ ಇಲ್ಲಿ ಕಾಸ್ ಸ್ಕ್ವೇರ್ ಇಲ್ಲ, ಅದು ಫಸ್ಟ್ ಕ್ವಶನ್ನು,
ಹೌದಾ. ಸೊ ಕಾಸ್ ಸ್ಕ್ವೇರ್ ವ್ಯಾಲ್ಯೂ ಇಲ್ಲ. ಹಾಗಾಗಿ ಈ ಒಂದು ವ್ಯಾಲ್ಯೂನ ನಾವು ಯಾವ್ದಕ್ಕೆ ತಗೊಂಡು ಹೋಗ್ಬೇಕು, ಕಾಸ್ ಸ್ಕ್ವೇರ್ ಥೀಟಾ, ಅಂದ್ರೆ ಈ ಆಂಗಲ್ ಎರಡು ಸೇಮ್ ಇರಬೇಕು. ದಟ್ ಮೀನ್ಸ್ ಈ 63 ಆದ್ರೆ ಇಲ್ಲೂ ಕೂಡ 63 ಬರಬೇಕು ವಿತ್ ಕಾಸ್ ಆಂಗಲ್ ಬರಬೇಕು, ಕಾಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬರಬೇಕು. ಹೇಗೆ ಅದು ತುಂಬಾ ಸಿಂಪಲ್. ಓಕೆ, ಸೊ ಸೈನ್ ಸ್ಕ್ವೇರ್ 63 ಹಾಗೆ ಬರ್ಕೊಳ್ಳೋಣ, ಯಾವ್ದಾದ್ರು ಒಂದು ವ್ಯಾಲ್ಯೂನ ಹಾಗೆ ಬರ್ಕೊಳ್ಳೋಣ, ಪ್ಲಸ್ ಸೊ ಸೈನ್ ಸ್ಕ್ವೇರ್ 27 ನಾವು ಹೇಗೆ ಬರೀಬಹುದು, ಸೈನ್ 27 ಹೋಲ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಹೋಲ್ ಸ್ಕ್ವೇರ್, ಬೋತ್ ಆರ್ ನಥಿಂಗ್ ಬಟ್ ಒನ್ ಅಂಡ್ ದ ಸೇಮ್. ಅದೇ ರೀತಿ ಇಲ್ಲೇನ್ ಮಾಡೋಣ, ಕಾಸ್ ಸ್ಕ್ವೇರ್ 17 ಹಾಗೆ ಬರ್ಕೊಳ್ಳೋಣ, ಪ್ಲಸ್ ಕಾಸ್ 73, ಕಾಸ್ ಸ್ಕ್ವೇರ್ 73 ನ ಕಾಸ್ 73 ಹೋಲ್ ಸ್ಕ್ವೇರ್. ಹೌದಾ, ಎಸ್. ಸೊ ಈಗ ಸೈನ್ ಸ್ಕ್ವೇರ್ 63 ಹಾಗೆ ಬರ್ಕೊಳ್ತೀನಿ ನೋಡಿ. ಈಗ ಸೈನ್ 27 ನ ಹೇಗೆ ಬರಿಬಹುದು, ಸಿ 27 ಕ್ಯಾನ್ ಬಿ ರಿಟರ್ನ್ ಆಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ 90 ಮೈನಸ್ 63. ಹೌದಾ, ಕರೆಕ್ಟ್, ಎಸ್, ಫೈನ್. ಸೊ ಸೈನ್ ಏನ್ ಬರೀಬಹುದು ನಾನು ಈಗ 90 ಮೈನಸ್ 63, ಓಕೆ, ಹೋಲ್ ಸ್ಕ್ವೇರ್. ಈ ಸ್ಕ್ವೇರ್ನ ಇಲ್ಲೇ ಬರ್ಕೊಂಡಿದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಆಚೆ ಅಂದ್ರೆ ಓವರ್ ಆಲ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ, ಹೋಲ್ ಡಿವೈಡೆಡ್ ಬೈ, ಅದೇ ರೀತಿ ಡಿನಾಮಿನೇಟರ್ ಮಾಡೋಣ. ಸೊ ಕಾಸ್ ಸ್ಕ್ವೇರ್ 17 ಪ್ಲಸ್ ಇಲ್ಲೂ ಅಷ್ಟೇ ಕಾಸ್ 73 ಹೇಗೆ ಬರೀಬಹುದು, 73 ಇನ್ ಟರ್ಮ್ಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದ್ರೆ 90 ಮೈನಸ್ 17, ಹಾಗಾಗಿ 90 ಮೈನಸ್ 17, ಓಕೆ, ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ ಸಿ ಸೈನ್ ಸ್ಕ್ವೇರ್ 63 ಪ್ಲಸ್ ಸೈನ್ 90 ಮೈನಸ್ ಥೀಟಾ, ಈ ಸ್ಕ್ವೇರ್ ಬಿಟ್ಬಿಡಿ ಆಮೇಲೆ ನೋಡ್ಕೊಳ್ಳೋಣ. ಸೊ ಸೈನ್ 90 ಮೈನಸ್ ಥೀಟಾ ಇಸ್ ವಾಟ್, ಕಾಸ್ ಥೀಟಾ. ಕಾಸ್ ಥೀಟಾ ಜಾಗದಲ್ಲಿ ಏನಿದೆ 63 ಇದೆ, ಸೊ ಹಾಗಾಗಿ ಕಾಸ್ 63 ಹೋಲ್ ಸ್ಕ್ವೇರ್, ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲೂ ಅಷ್ಟೇ ಕಾಸ್ ಸ್ಕ್ವೇರ್ 17 ಇದೆ ಪ್ಲಸ್ ಕಾಸ್, ಓಕೆ, 90 ಮೈನಸ್ ಥೀಟಾ ಅಂದ್ರೆ ಏನು, ಕಾಸ್ 90 ಮೈನಸ್ ಥೀಟಾ ಇಸ್ ವಾಟ್, ಸೈನ್ ಥೀಟಾ. ಥೀಟಾ ಜಾಗದಲ್ಲಿ ಏನಿದೆ 17 ಹೋಲ್ ಸ್ಕ್ವೇರ್. ಸೊ ಫರ್ದರ್ ಕ್ಯಾಲ್ಕುಲೇಷನ್ ನಾವು ಇಲ್ಲಿ ಮಾಡೋದಾದ್ರೆ ಏನು ಉಳಿಯುತ್ತೆ ನಮಗೆ, ಸೈನ್ ಸ್ಕ್ವೇರ್ 63 ಪ್ಲಸ್ ಇಲ್ಲೇನು ಉಳಿಯುತ್ತೆ, ಕಾಸ್ 63 ಹೋಲ್ ಸ್ಕ್ವೇರ್, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಸ್ಕ್ವೇರ್ 63 ಹೋಲ್ ಡಿವೈಡೆಡ್ ಬೈ, ಅದೇ ರೀತಿ ಇಲ್ಲೇನಾಗುತ್ತೆ ಕಾಸ್ ಸ್ಕ್ವೇರ್ 17 ಪ್ಲಸ್ ಸೈನ್ ಸ್ಕ್ವೇರ್ 17 ಇದೆ, ಸಾರಿ ಸೈನ್ 17 ಹೋಲ್ ಸ್ಕ್ವೇರ್ ಇದೆ, ಅದನ್ನ ಹೇಗೆ ಬರಿಬೋದು, ಸೈನ್ ಸ್ಕ್ವೇರ್ 17 ಬರಿಬೋದು. ಸಿ ಈಗ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎರಡು ಆಂಗಲ್ ಸೇಮ್ ಇರೋದ್ರಿಂದ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ದಟ್ ಈಸ್ ಸ್ಕ್ವೇರ್ ರಿಲೇಷನ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, 1 ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ, ಒನ್ಸ್ ಅಗೇನ್ 1, ಹೆನ್ಸ್ ದ ಹೋಲ್ ಆನ್ಸರ್ is called as what, 1 is the complete answer for this question. ಓಕೆ, ಅರ್ಥ ಆಯ್ತು ಅಂದ್ಕೊಳ್ತೀನಿ. ಇಲ್ಲೇನಿಲ್ಲ, ಆಂಗಲ್ಗಳನ್ನ ಸೇಮ್ ಮಾಡ್ಕೊಳ್ಳೋದ್ರ ಜೊತೆಗೆ ಸ್ಕ್ವೇರ್ ರಿಲೇಷನ್ ಬರೋ ರೀತಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋನು ಚೇಂಜ್ ಮಾಡ್ಕೋಬೇಕಷ್ಟೇ. ಕ್ಲಿಯರ್, ಎಸ್. ಸೊ ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ವೆರಿ ಸಿಂಪಲ್ ಕ್ವಶನ್. ಸೊ ಸೈನ್ 25 ಹಾಗೆ ಇಟ್ಕೊಳ್ಳೋಣ. ಓಕೆ, ಕಾಸ್ 65 ಇದೆ, ಕಾಸ್ 65 ನ ಹೇಗೆ ಬರಿಬೋದು, ಕಾಸ್ 65 ಆಂಗಲ್ನ ಇನ್ ಟರ್ಮ್ಸ್ ಆಫ್ 65 ಕ್ಯಾನ್ ಬಿ ರಿಟರ್ನ್ ಆಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ಬರೆಯೋದಾದ್ರೆ 90 ಮೈನಸ್ 25. ಹೌದಾ, ಕಾಂಪ್ಲಿಮೆಂಟರಿ ಆಂಗಲ್ಸ್ ಸುಮಾರು ಸಾಲ್ವ್ ಮಾಡಿದ್ವಿ ನಾವು. ಸೊ ಹಾಗಾಗಿ ಕಾಸ್ 90 ಮೈನಸ್ 25, 65ನ 90 ಮೈನಸ್ 25 ಅಂದ್ರೆ ಎಷ್ಟು, 65ನೇ ಬರುತ್ತೆ. ಹಾಗಾಗಿ ಇಲ್ಲೇನು ತಗೊಳ್ಳೋಣ, ಇಲ್ಲಿ 1 ನಾವೇನು ಸೈನ್ ಹಾಗೆ ಇಟ್ಕೊಳ್ತಿದ್ವಿ, ಇಲ್ಲೇನು ಇಟ್ಕೋಬೇಕು, ಹಾಗೆ ಕಾಸ್ನ ಹಾಗೆ ಇಟ್ಕೋಬೇಕು. ಸೊ ಹಾಗಾಗಿ ಯಾಕೆ ಕಾಸ್ನ ಹಾಗೆ ಇಟ್ಕೋಬೇಕು ಅಂದ್ರೆ ನಮಗೆ ಅಲ್ಟಿಮೇಟ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎರಡು ಥೀಟಾ ಆಂಗಲ್ ಸೇಮ್ ಬರಬೇಕು, ಪ್ಲಸ್ ಆ ರೇಷಿಯೋ ಏನಿರಬೇಕು, ಒಂದು ಸೈನ್ ಸ್ಕ್ವೇರ್ ಇದ್ರೆ ಇನ್ನೊಂದು ಕಾಸ್ ಸ್ಕ್ವೇರ್ ಇರಬೇಕು, ಯಾಕಂದ್ರೆ ಸ್ಕ್ವೇರ್ ರಿಲೇಷನ್ ಹೇಳೋದೇ ಅದು. ಹೌದಾ ಇಲ್ಲ, ಎಸ್. ಸೊ ಕಾಸ್ 25, ಅದೇ ರೀತಿ ಸೈನ್ 65ನ ಹೇಗೆ ಬರಿಬೋದು, ದಟ್ ಈಸ್ ಸೈನ್ 90 ಮೈನಸ್ 25 ಅಂತ ಬರಿಬೋದು. ಹೌದಾ, ಎಸ್. ಸೊ ಸೈನ್ 25 ಕಾಸ್ 90 ಮೈನಸ್ ಥೀಟಾ ಇಸ್ ವಾಟ್, ಸೈನ್ ಥೀಟಾ. ಥೀಟಾ ಜಾಗದಲ್ಲಿ ಏನಿದೆ 25, ಹಾಗಾಗಿ ಸೈನ್ 25 ಇಂಟು ಸೈನ್ 25 ಪ್ಲಸ್ ಕಾಸ್ 25 ಹಾಗೆ ಬರ್ಕೊಳ್ಳೋಣ. ಸೈನ್ 90 ಮೈನಸ್ ಥೀಟಾ ಅಂದ್ರೆ ಏನು, ದಟ್ ಈಸ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಪ್ಲೈ ಮಾಡಿದ್ರೆ ಸೈನ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ. ಓಕೆ, ಸೊ ಕಾಸ್ ಥೀಟಾ ಜಾಗದಲ್ಲಿ ಏನಿದೆ 25 ಇದೆ. ಸೊ ಸೈನ್ 25 ಇಂಟು ಸೈನ್ 25 ಇಸ್ ವಾಟ್, ಸೈನ್ ಸ್ಕ್ವೇರ್ 25, ಕಾಸ್ 25 ಇಂಟು ಕಾಸ್ 25 ಇಸ್ ವಾಟ್, ಕಾಸ್ ಸ್ಕ್ವೇರ್ 25. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ಥೀಟಾ ಇದ್ದಾಗ ಏನು ಬರುತ್ತೆ, 1. ಅದೇ ರೀತಿ ಥೀಟಾ ಜಾಗದಲ್ಲಿ ಏನಿದೆ, ದಟ್ ಈಸ್ 25, ಹೆನ್ಸ್ 1 ಈಸ್ ದ ಆನ್ಸರ್. ಓಕೆ, ಸೊ ಆಂಗಲ್ ಏನಾದರೂ ಇರಲಿ, ನಮಗೆ ಥೀಟಾ ಜಾಗದಲ್ಲಿ ಅಂದರೆ ಎರಡು ಕಡೆ ಆಂಗಲ್ಲು ಸೇಮ್ ಇರಬೇಕಷ್ಟೇ. ಸೇಮ್ ಇದ್ದಾಗ ವಿ ಕ್ಯಾನ್ ಅಪ್ಲೈ ಸ್ಕ್ವೇರ್ ರಿಲೇಷನ್ ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ. ಓಕೆ, ಎಸ್, ಫೈನ್. ಸೊ ಅರ್ಧ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ ದೆನ್ ಒಂದು 2 ಟೈಮ್ಸ್ ಸಾಲ್ವ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ವಿ ವಿಲ್ ಎಂಡ್ ಅಪ್ ದಿಸ್ ಚಾಪ್ಟರ್ ಹಿಯರ್. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ಎಂಡ್ ಅಪ್ ಮಾಡೋಣ. ಜೊತೆಗೆ
ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ಬರುವಂತಹ ಈ ಟ್ರಿಗ್ನೋಮೆಟ್ರಿಕ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಬರೋ ಪ್ರೂವ್ ದಟ್ ಪ್ರಾಬ್ಲಮ್ಸನ್ನು ನಿಯರ್ಲಿ 45 to 50 ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ತೀನಿ ಇನ್ ದ ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಕಮಿಂಗ್ ಸೆಷನ್ ವೀಡಿಯೋಸಲ್ಲಿ. ಸೊ ದಯವಿಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಕೇಳ್ತಾ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಎಕ್ಸರ್ಸೈಸ್ 11.4 ಕ್ವಶನ್ ನಂಬರ್ 4 ಇನ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಆ್ಯಂಡ್ CBSE ಸಿಲೆಬಸ್ ಎಕ್ಸರ್ಸೈಸ್ 8.3 ಕ್ವಶನ್ ನಂಬರ್ 3. ಸೊ ಇಲ್ಲಿ ಒಂದು ಕ್ವಶನ್ CBSE ಸಿಲೆಬಸ್ಸಲ್ಲಿ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಾನ್ಸೆಪ್ಟ್ನ ರಿಮೂವ್ ಮಾಡಿರೋದ್ರಿಂದ ಸೊ ಒಂದು ಕ್ವಶನನ್ನು ಅಲ್ಲಿ ರಿಮೂವ್ ಆಗಿದೆ. ಸೊ ಆ ಕ್ವಶನನ್ನು ನಾವು ಜಸ್ಟ್ ಸ್ಟೇಟ್ ಸಿಲೆಬಸ್ಸಲ್ಲಿ ನಾವು ಸ್ಟಡಿ ಮಾಡಿದ್ರೆ ಸಾಕು. CBSE ಸಿಲೆಬಸ್ ಅವರಿಗೆ ಅವಶ್ಯಕತೆ ಇಲ್ಲ ಸಿಲೆಬಸ್ಸಿಂದ ರಿಮೂವ್ ಮಾಡಿರೋದ್ರಿಂದ. ಯಾವುದು ಪ್ರೀವಿಯಸ್ ಕ್ವಶನ್ ನಂಬರ್ ಈ ಸ್ಟೇಟ್ ಸಿಲೆಬಸ್ಸಲ್ಲಿ ಬರುವಂಥ ಕ್ವಶನ್ ನಂಬರ್ 4 ನಾನು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ ಅದು. ಈಗ ಕ್ವಶನ್ ನಂಬರ್ 4 ಅಥವಾ ಕ್ವಶನ್ ನಂಬರ್ 3ನ ಸಾಲ್ವ್ ಮಾಡೋದಾದ್ರೆ ದಿಸ್ ಇಸ್ ದೇರ್, ಇಟ್ ಈಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ಆಫ್ ಅಕಾರ್ಡಿಂಗ್ ಟು ಬೋತ್ ದ ಸಿಲೆಬಸ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಮೇಲಿದೆ. ಸೊ ಏನಿದೆ ಕ್ವಶನ್ ನೋಡೋಣ. 4 ಕ್ವಶನ್ ಇದೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಏನು ಹೇಳಿದ್ದಾರೆ, ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್ ಅಂತೇಳಿ. ಸೊ ದೀಸ್ ಆರ್ ಆಲ್ ದ ನಾಟ್ 4 ಆಪ್ಷನ್. ಈ ಪ್ರತಿಯೊಂದು ಕ್ವಶನ್ಗೆ 4 ಆಪ್ಷನ್ ಬರುತ್ತೆ. ಸೊ ನಾನು ಇಲ್ಲಿ ಜಸ್ಟ್ ಆನ್ಸರ್ ಬರೀತಾ ಹೋಗ್ತೀನಿ, ನೀವು ಆಪ್ಷನನ್ನು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಆ ಆಪ್ಷನ್ ಇದೆಯಾ ಅಂತ ಹೇಳಿ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಪ್ಲಸ್ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಮೊದಲನೇ ಕ್ವಶನ್ ತಗೊಳ್ಳೋಣ. ಮೊದಲನೇ ಕ್ವಶನ್ ಏನಿದೆ, 9 secant ಸ್ಕ್ವೇರ್ a ಮೈನಸ್ 9 tan ಸ್ಕ್ವೇರ್ a ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಹಾಗಾಗಿ ಏನಿದೆ 9 secant ಸ್ಕ್ವೇರ್ a ಮೈನಸ್ 9 tan ಸ್ಕ್ವೇರ್ a. ಸೊ ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದ್ರೆ ಇಲ್ಲಿ 9 ಕಾಮನ್ ಇದೆ. ಸೊ ಹಾಗಾಗಿ 9 ಆಚೆ ತಗೊಳ್ಳೋಣ. 9 secant ಸ್ಕ್ವೇರ್ a ಈಗ ಕಾಮನ್ ತಗೊಂಡ್ರೆ secant ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a. ದಿಸ್ ಈಸ್ ವೆರಿ ಈಸಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಐಡೆಂಟಿಟಿ ಏನು ಹೇಳುತ್ತೆ, ದಟ್ ಈಸ್ 1 ಪ್ಲಸ್ tan ಸ್ಕ್ವೇರ್ a ಇಸ್ ಈಕ್ವಲ್ ಟು secant ಸ್ಕ್ವೇರ್ a ಹೇಳುತ್ತೆ. ಸೊ ಹಾಗಾಗಿ ಇದನ್ನು ಆ ಕಡೆ ಕಳಿಸ್ಕೊಂಡ್ರೆ ನಮಗೇನಾಗುತ್ತೆ, 1 ಇಸ್ ಈಕ್ವಲ್ ಟು secant ಸ್ಕ್ವೇರ್ a ಮೈನಸ್ tan ಸ್ಕ್ವೇರ್ a. ಸೊ ಹಾಗಾಗಿ secant ಸ್ಕ್ವೇರ್ ಮೈನಸ್ tan ಸ್ಕ್ವೇರ್ ಅಂದ್ರೇನು 1. ಸೊ 9 ಇಂಟು 1 ವಿಚ್ ಈಸ್ ಈಕ್ವಲ್ ಟು 9. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಇದಕ್ಕೆ 9 ಅನ್ನೋದು ನಿಮಗೆ ಯಾವುದೋ ಒಂದು ಆಪ್ಷನಲ್ಲಿ ಇದ್ದೇ ಇರುತ್ತೆ. ಆ ಆಪ್ಷನ್ ಯಾವುದು ಅಂತ ನೀವು ಚೂಸ್ ಮಾಡ್ಕೋಬಹುದು. ಕ್ಲಿಯರ್? ಎಸ್, ಫೈನ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಹೋಗೋಣ. ಸೆಕೆಂಡ್ ಕ್ವಶನ್ ಈಸ್ ಸಮ್ವಾಟ್ ಡಿಫ್ರೆಂಟ್ ಕ್ವಶನ್. ಇದು ಸಮ್ವಾಟ್ ಲೈಕ್ ಪ್ರೂವ್ ದಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ರಲ್ಲ ಆ ರೀತಿ ಕ್ವಶನ್ಸ್ ಇದೆ. ಸೆಕೆಂಡ್ ಒನ್, ಥರ್ಡ್ ಒನ್ ಆ್ಯಂಡ್ ಫೋರ್ತ್ ಒನ್. ಸೊ ಸೆಕೆಂಡ್ ಒನ್ನ ನೋಡ್ತಾ ಹೋಗೋಣ. ಏನಿದೆ, 1 ಪ್ಲಸ್ tan theta plus secant theta, okay, into 1 plus cot theta minus cosec theta. ಸೊ ಈ ರೀತಿ ಕ್ವಶನ್ ಇದೆ. ಸೊ ಬಿ ಕೇರ್ಫುಲಿ ಈ ರೀತಿ ಕ್ವಶನ್ ಸಾಲ್ವ್ ಮಾಡುವಾಗ. ಸೊ ಏನು ಅಂತ ಹೇಳಿದ್ರೆ ಒಂದು ಕಡೆ ಟ್ಯಾನ್ ಇದೆ, ಇನ್ನೊಂದು ಕಡೆ ಸೀಕೆಂಟ್ ಇದೆ, ಇಲ್ಲಿ ಕಾಟ್ ಇದೆ, ಕೊಸೆಕ್ ಇದೆ. ಹೌದಾ? ಯಾವುದಾದ್ರೂ ಒಂದು ಮಲ್ಟಿಪ್ಲಿಕೇಶನ್, ಒಂದು ಪಾಲಿನಾಮಿಯಲ್ ರಿಲೇಟೆಡ್ ಇರುವಂತಹ ಒಂದು ಎಕ್ಸ್ಪ್ರೆಷನನ್ನು ನೀವು ಸಾಲ್ವ್ ಮಾಡ್ತಾ ಬನ್ನಿ, ಇನ್ನೊಂದು ಹಾಗೆ ಇರಲಿ. ಲೆಟ್ ಸಿ. ಇಲ್ಲ ಅಂತ ಹೇಳಿದ್ರೆ ವಾಟ್ ವಿ ಕ್ಯಾನ್ ಡೂ ಬೋತ್ ವಿ ಕ್ಯಾನ್ ಕನ್ವರ್ಟ್ ದಿಸ್ tan theta ಇಂಟು sin theta ಬೈ cos theta ಆ್ಯಂಡ್ cot theta cos theta ಬೈ sin theta. ಅದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಓಕೆ, ಫೈನ್. ಸೊ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಮಾಡ್ತಾ ಹೋಗೋಣ. ಲೆಟ್ ಅಸ್ ಗೋ ಫಾರ್ ದ ಸೆಕೆಂಡ್ ಒನ್, ದಟ್ ಈಸ್ 1 ಪ್ಲಸ್, ಓಕೆ, ಟ್ಯಾನ್ನ ಹೇಗೆ ಬರೀಬೋದು, ದಟ್ ಈಸ್ ಕ್ವಶನ್ ರಿಲೇಷನ್ ಅಪ್ಲೈ ಮಾಡಿದ್ರೆ sin theta ಬೈ cos theta. ಸೊ ಸೀಕೆಂಟನ್ನು ನಾವು ಹಾಗೆ ಇಟ್ಕೊಂಡ್ರೆ ನಮಗೆ ಮತ್ತೊಂದ್ಸಲ ಇದೇನೂ ಆಗಲ್ಲ, ಏನೂ ಸಿಗಲ್ಲ ಆನ್ಸರ್. ಹಾಗಾಗಿ ನಾನೇನು ತೊಗೊಳ್ತೀನಿ, 1 ಬೈ cos theta ರೆಸಿಪ್ರೋಕಲ್ ರಿಲೇಷನ್ ಅಪ್ಲೈ ಮಾಡ್ತೀನಿ. ಓಕೆ, ಫೈನ್. ಸೊ ಅದೇ ರೀತಿ ಇಲ್ಲಿ 1 ಪ್ಲಸ್ ಕಾಟ್ ಥೀಟಾನ ಹೇಗೆ ಬರೀಬೋದು, ಸೈನ್. ಓಕೆ, ಸೊ ದಿಸ್ ಈಸ್ cos theta ಬೈ sin theta, cos theta ಬೈ sin theta, ಓಕೆ, ಮೈನಸ್ 1 ಡಿವೈಡೆಡ್ ಬೈ sin theta. ಸೊ ಈಗ ಬೇರೆ ಏನು ನಮಗೆ ಆಪ್ಷನ್ ಇಲ್ಲ, ಇಲ್ಲಿರೋ ಆಪ್ಷನ್ ಒಂದೇ, ಫ್ರಾಕ್ಷನ್ಸಲ್ಲಿರೋದ್ರಿಂದ ವಿ ಕ್ಯಾನ್ ಗೋ ಫಾರ್ ವಾಟ್, ಎಲ್ ಸಿ ಎಮ್ನ ತೊಗೊಳ್ಳೋದಾದರೆ. ಓಕೆ, ಸೊ ಸಿ ಹಿಯರ್ 1 cos theta ಎಲ್ ಸಿ ಎಮ್ ಏನಾಗುತ್ತೆ, cos theta. ಸೊ ಇಲ್ಲೇನಾಗುತ್ತೆ, cos theta ಪ್ಲಸ್ sin theta ಪ್ಲಸ್ 1. ಹೌದಾ? ಸೊ ಇಲ್ಲಿ ಸಿಂಪಲ್ ಫ್ರಾಕ್ಷನ್ನ ಸಾಲ್ವ್ ಮಾಡ್ತಾ ಹೋಗೋದು. ಓಕೆ, ಇಲ್ಲೇನಾಗುತ್ತೆ, ಇಯರ್ ಆಲ್ಸೋ sin theta ವಿಲ್ ಬಿ ದ ಎಲ್ ಸಿ ಎಮ್. ಇಲ್ಲೇನು ಬರುತ್ತೆ, sin theta ಪ್ಲಸ್ cos theta ಮೈನಸ್ 1. ಹೇಗೆ ಬಂತು ಈ sin theta ಪ್ಲಸ್ cos theta ಮೈನಸ್ 1 ಅಂದರೆ ಜನರಲ್ ಪ್ರೊಸೆಸ್ ಆಫ್ ಎಲ್ ಸಿ ಎಮ್. ಸೊ ಎಲ್ ಸಿ ಎಮ್ನ ಮೊದಲು ಬರ್ಕೋಬೇಕು, ಮೊದಲನೇ ಫ್ರಾಕ್ಷನಿನ ಮೊದಲನೇ ಡಿವೈಡರಿಂದ ಡಿನಾಮಿನೇಟರಿಂದ ಡಿವೈಡ್ ಮಾಡಬೇಕು. 1 1 1 cos theta. ಸೊ cos theta ಇಂಟು 1 ಅಂದರೆ cos theta. ಅದೇ ರೀತಿ ನೆಕ್ಸ್ಟ್ ಏನು ಬರ್ಕೊಳ್ತೀನಿ, cos theta ಬರ್ಕೊಳ್ತೀನಿ. ಎರಡನೇ ಫ್ರಾಕ್ಷನ್ ಏನಿದೆ, ದಟ್ ಈಸ್ ಡಿನಾಮಿನೇಟರ್ cos theta ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. 1ಅನ್ನು sin theta ಮಲ್ಟಿಪ್ಲೈ ಮಾಡಿದ್ರೆ sin theta. ಅದೇ ರೀತಿ ನೆಕ್ಸ್ಟ್ ಒನ್ cos theta ಕ್ಯಾನ್ಸಲ್ ಆಗುತ್ತೆ, 1 ಇಂಟು 1 ಈಸ್ 1. ಸೊ ಆ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ವೆರಿ ಈಸಿ ಜನರಲ್ ಸ್ಟೆಪ್. ಸೊ ಇಲ್ಲೇನಾಗುತ್ತೆ, ಸಿ ಇಫ್ ಯು ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್,
ಇದನ್ನು ಕರೆಕ್ಟಾಗಿ ನೀವು ಸಿಂಪಲ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ ಸಿ ಎಮ್ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡಲೇಬೇಕಾಗುತ್ತೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಇಲ್ಲಿ ಪ್ಲಸ್ ಆರ್ ಮೈನಸ್ ಏನೂ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಜಸ್ಟ್ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡ್ತಿರೋದು ಅಷ್ಟೇ. ಇಟ್ ಈಸ್ ನಾಟ್ ಒನ್ಸ್ ಅಗೇನ್ ಎಲ್ ಸಿ ಎಮ್, ಕಾಸ್ ಥೀಟಾ ಸೈನ್ ಥೀಟಾ ಮತ್ತೆ ಎಲ್ ಸಿ ಎಮ್ ತೊಗೊಂಡಿರೋದಲ್ಲ. ಓಕೆ, ಮಲ್ಟಿಪ್ಲಿಕೇಶನ್ ಅಷ್ಟೇ. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಎ ಪ್ಲಸ್ ಬಿ ಅಂದರೂ ಒಂದೇ, ಬಿ ಪ್ಲಸ್ ಎ ಅಂದರೂ ಒಂದೇ. ಓಕೆ, ಸೊ 5 + 3 ಅಂದರೂ 8, 3 + 5 ಅಂದರೂ 8. ಹೌದಾ? ಸೊ ಅದೇ ರೀತಿ ಸೊ ಇದೇನಾಗುತ್ತೆ, ಒಂದೇ ಟರ್ಮು. ಲೆಟ್ ಅಸ್ ಟೇಕ್ ದಿಸ್ ಟರ್ಮ್ ಆಸ್ ಎಕ್ಸ್, ಇದೇನಾಗುತ್ತೆ 1 ಅನ್ನೋದು ವೈ. ಅದೇ ರೀತಿ ಇದು ಎಕ್ಸ್, ಇಲ್ಲೇನಾಗುತ್ತೆ ವೈ. ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ, ದಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಮಗೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾಗಿ ಇಲ್ಲಿ ಯಾವ್ದಾದ್ರು ಒಂದು ಫಾರ್ಮಲ್ ಬರ್ಕೊಳ್ಳಿ, ಕಾಸ್ ಎ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಹೌದಾ? ಎಸ್. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಇನ್ 2 ಸ್ಟೆಪ್ಪಲ್ಲಿ ಆನ್ಸರ್ ಬಂದೋಗ್ಬಿಡುತ್ತೆ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಹಾಗಾಗಿ ಎಲಾಬ್ರೇಟ್ ಮಾಡಿ ಬರೋದ್ರೆ, ಓಕೆ, ಸೊ ದಟ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2ab ಇರೋದ್ರಿಂದ 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ 1 ಸ್ಕ್ವೇರ್ ಈಸ್ 1 ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಹೌದಾ? ಸೊ ಈ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂದ್ರೇನು, ಈ ವ್ಯಾಲ್ಯೂನೇ 1 ಆಗುತ್ತೆ. ಬೈ ಅಪ್ಲೈಯಿಂಗ್ ದ ಐಡೆಂಟಿಟಿ ಈ ಹೋಲ್ ವ್ಯಾಲ್ಯೂ ಏನಾಗುತ್ತೆ 1. ಸೊ ಹಾಗಾಗಿ ದಿಸ್ 1 ಆ್ಯಂಡ್ ದಿಸ್ 1 ವಿಲ್ ಗೆಟ್ ಕ್ಯಾನ್ಸಲ್. ಅಥವಾ 1 ಸ್ಕ್ವೇರ್ ಇರೋದ್ರಿಂದ ನೀವು ಅದನ್ನು ಬರಿಬೋದು, ಏನೋ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂತ ಇಲ್ಲೂ ಬರಿಬೋದು. ಬಟ್ ಇಟ್ ಈಸ್ ವೆರಿ ಈಸಿ. ನೋಡಿ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು 1, ಆ 1 ಮತ್ತು ಈ -1 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು ನಮಗೆ ಇಲ್ಲಿ, ಎಸ್, ದಟ್ ಈಸ್ 2 ಕಾಸ್ ಥೀಟಾ ಸೈನ್ ಥೀಟಾ, ಓಕೆ, ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ. ಹೌದಾ? ಸೈನ್ ಥೀಟಾ. ಸೊ ಇದು 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಉಳಿಯೋದೇನು, ಸೊ 2. ಸೊ ವಾಟ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಒನ್? ದ ಆನ್ಸರ್ ಫಾರ್ ದಿಸ್ ಒನ್ ಇಸ್ 2. ಇಟ್ ಈಸ್ ನಾಟ್ ಸೆಕೆಂಡ್ ಆಪ್ಷನ್, ದ ಆನ್ಸರ್ ಈಸ್ ಓನ್ಲಿ 2. ಯಾವ ಆಪ್ಷನಲ್ಲಿ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಅದು ಕರೆಕ್ಟಾಗಿ ನಿಮಗೆ ಸಿಗುತ್ತೆ. ಯೂಶ್ವಲಿ ಯಾವ ಆಪ್ಷನ್ ಇದೆ ಅಂತ ಹೇಳಿದ್ರೆ, ದಿಸ್ ಒನ್ ಈಸ್ ಇನ್ ಆಪ್ಷನ್ ಬಿ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಇದೆ. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ ಅಷ್ಟೇ ಸಿಮಿಲರ್ ಟು ದಿಸ್ ಕ್ವಶನ್ ಇದೆ. ಸೊ ಹಾಗಾಗಿ ಇದನ್ನು ರಬ್ ಮಾಡ್ಕೊಬಿಡ್ತೀನಿ. ಮೂರನೇ ಕ್ವಶನ್ ಸಾಲ್ವ್ ಮಾಡಿಬಿಡೋಣ. ಸೊ ಮೂರನೇ ಕ್ವಶನ್ ನೋಡೋದಾದರೆ ಏನಿದೆ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಹೋಲ್ ಇಂಟು 1 ಮೈನಸ್ ಸೈನ್ ಎ ಅಂತ ಇದೆ ಕ್ವಶನ್. ಸೊ ಸೇಮ್ ಟು ಸೇಮ್ ಯಾವ ಪ್ರಾಬ್ಲಮ್, ಪ್ರೀವಿಯಸ್ ಪ್ರಾಬ್ಲಮ್ ಏನು ಮಾಡಿದ್ವಿ ಈ ಸೆಕೆಂಡ್ ಕ್ವಶನಿಗೆ, ಅದೇ ರೀತಿ ಇದಕ್ಕೂ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಸೀಕೆಂಟ್ ಎ ಇದೆ, ಹಾಗಾಗಿ ಅದನ್ನ ಹೇಗೆ ಬರೀಬೋದು, ರೆಸಿಪ್ರೋಕಲ್ ರಿಲೇಷನ್ ಬೆಟರ್ ಟು ಗೋ ವಿತ್. ಟ್ಯಾನ್ ಎ ಇದೆ, ಕೋಎಫಿಷಿಯಂಟ್ ರಿಲೇಷನ್ ವಿಚ್ ಈಸ್ ನಥಿಂಗ್ ಬಟ್ ಓಕೆ ಸೈನ್ ಎ ಬೈ ಕಾಸ್ ಎ. ಓಕೆ, ಬ್ರ್ಯಾಕೆಟ್ ಇರೋದ್ರಿಂದ ಕಂಪ್ಲೀಟ್ಲಿ ಬ್ರ್ಯಾಕೆಟ್ ಹಾಕೊಳ್ಳೋಣ. ನೆಕ್ಸ್ಟ್ 1 ಮೈನಸ್ ಸೈನ್ ಎ ಇದೆ, 1 ಮೈನಸ್ ಸೈನ್ ಎ. ನೆಕ್ಸ್ಟ್ ಇಲ್ಲೇನಿಲ್ಲ ಅಂತ ಹೇಳಿದ್ರೇನು, ಎಲ್ ಸಿ ಎಮ್. ಸೊ ಇಲ್ಲಿ ಫರ್ದರ್ ಸ್ಟೆಪ್ಸ್ ಏನೂ ಇಲ್ಲ, ಬಟ್ ಫ್ರ್ಯಾಕ್ಷನಲ್ಲಿ ಇದೆ. ಆ್ಯಂಡ್ ಫ್ರ್ಯಾಕ್ಷನಲ್ಲಿ ನಮಗೆ ಈಸಿ ಆಗೋ ಥರನೇ ಇದೆ. ಯಾಕಂತ ಹೇಳಿದ್ರೆ ಡಿನಾಮಿನೇಟರ್ 2 ಸೇಮ್ ಇರೋದ್ರಿಂದ ಸೇಮ್ ಹಾಗೆ ಬರ್ಕೊಳ್ಳೋಣ. ಮೇಲ್ಗಡೆ ಏನು 1 ಪ್ಲಸ್ ಸೈನ್ ಎ ಹಾಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಇಂಟು ಇದು ನ್ಯೂಮರೇಟ್ರಲ್ಲೇ ಇದೆ 1 ಮೈನಸ್ ಸೈನ್ ಎ. ದ ಸೇಮ್ ನೋಡಿ, ಇದನ್ನು ಎ ಅಂತ ತೊಗೊಳ್ಳೋಣ, ಇದನ್ನು ಬಿ, ಎ ಪ್ಲಸ್ ಬಿ, ಇದನ್ನು ಎ, ಇದು ಬಿ, ಎ ಮೈನಸ್ ಬಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಏನಾಗುತ್ತೆ, 1 ಸ್ಕ್ವೇರ್ ಮೈನಸ್ ದಟ್ ಈಸ್ ಎ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇದಾದ್ಮೇಲೆ ಏನು ಮಾಡ್ಬೋದು, 1 ಸ್ಕ್ವೇರ್ ಮತ್ತು ಸೈನ್ ಸ್ಕ್ವೇರ್ ಬಂದಿದೆ. ಸ್ಕ್ವೇರ್ ಬಂದರೆ ಏನು ಅಪ್ಲೈ ಮಾಡೋದು, ಸ್ಕ್ವೇರ್ ರಿಲೇಷನ್. ಸೈನ್ ಸ್ಕ್ವೇರ್ ಇರುವಂಥ ಸ್ಕ್ವೇರ್ ರಿಲೇಷನ್ ಯಾವುದು, ದಟ್ ಈಸ್ ಎಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆದರೆ, ಸೊ ಕಾಸ್ ಸ್ಕ್ವೇರ್ ಎ ಅಲ್ಲೇ ಉಳಿಸ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ಹೌದಾ? ಸೊ ಹಾಗಾಗಿ 1 ಮೈನಸ್ ಸೈನ್ ಸ್ಕ್ವೇರ್ ಜಾಗದಲ್ಲಿ ಏನು ಬರೀಬೋದು, ಕಾಸ್ ಸ್ಕ್ವೇರ್ ಎ ಬರೆಯೋದ್ರಿಂದ. ಸೊ ಇಲ್ಲಿ ಕಾಸ್ ಎ ಆ್ಯಂಡ್ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಇದು ಹೇಗೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದಾದರೆ ಇಲ್ಲೇನು ಬರೀಬೋದು, ಕಾಸ್ ಸ್ಕ್ವೇರ್ ಎ ಬರೀಬೋದು ಡಿವೈಡೆಡ್ ಬೈ ಕಾಸ್ ಎ. ಕಾಸ್ ಸ್ಕ್ವೇರ್ ಎನ ಹೇಗೆ ಬರೀಬೋದು, ಕಾಸ್ ಎ ಇಂಟು ಕಾಸ್ ಎ ಅಂತ ಬರೀಬೋದು ಹೋಲ್ ಡಿವೈಡೆಡ್ ಬೈ ಕಾಸ್ ಎ. ಸೊ ಒನ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನೋ ಕಾಸ್ ಎ. ಸೊ ಹಾಗಾಗಿ ಇದು ಆಪ್ಷನ್ ಎಲ್ಲಿದೆ, ಕಾಸ್ ಎ ಆಪ್ಷನ್ ಯಾವ ಆಪ್ಷನಲ್ಲಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಇನ್ ಆಪ್ಷನ್ ಡಿ. ಆಪ್ಷನ್ ಡಿ ಯಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಕ್ಲಿಯರ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ವೆರಿ ಮಚ್ ಈಸಿ, ಇಲ್ಲೇ ಮಾಡ್ಬಿಡ್ತೀನಿ. ಸಿ ಹಿಯರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇದೆ. ಓಕೆ, ಅದೇ ರೀತಿ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಇದೆ. ಓಕೆ,
ಸೊ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಐಡೆಂಟಿಟಿ ಡೈರೆಕ್ಟಾಗಿ ಅಪ್ಲೈ ಮಾಡಿ ಏನು ಕೊಡುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ಎ ಕೊಡುತ್ತೆ. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಕೊಸಿಕೆಂಟ್ ಸ್ಕ್ವೇರ್ ಎ ಕೊಡುತ್ತೆ. ಸೊ ಈ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಬೈ ಕೊಸಿಕೆಂಟ್ ಸ್ಕ್ವೇರ್ ಎ ಇರುವಂತಹ ದಟ್ ಈಸ್ ಸ್ಕ್ವೇರ್ ರಿಲೇಷನ್, ನಾಟ್ ಸ್ಕ್ವೇರ್ ರಿಲೇಷನ್, ಇಟ್ ಈಸ್ ಇನ್ ರೆಸಿಪ್ರೋಕಲ್ ರಿಲೇಷನ್. ಯಾಕೆ ಅಂತ ಹೇಳಿದ್ರೆ ಸಿ ಹಿಯರ್ ಸೀಕೆಂಟ್ ಎ ಬೈ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ನ್ಯೂಮರೇಟರ್ ಡಿನಾಮಿನೇಟರ್ ಇರೋದ್ರಿಂದ ಹೋಲ್ ಸ್ಕ್ವೇರ್. ಸೀಕೆಂಟ್ ಎ ಬೈ ಕೊಸಿಕೆಂಟ್ ಎ ಅಂದರೆ ಯಾವುದು? ದಟ್ ಈಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ಟ್ಯಾನ್ ಸ್ಕ್ವೇರ್ ಎ. ಯಾಕಂದರೆ ಟ್ಯಾನ್ ಎಗೆ 2 ರೆಸಿಪ್ರೋಕಲ್ ರಿಲೇಷನ್ ಇದೆ. ಒಂದು ನಾಟ್ ರೆಸಿಪ್ರೋಕಲ್, ದಟ್ ಈಸ್ ಕೋಶನ್ ರಿಲೇಷನ್. ಸೈನ್ ಎ ಬೈ ಕಾಸ್ ಎ ಒಂದಿದೆ, ಇನ್ನೊಂದು ಸೀಕೆಂಟ್ ಎ ಬೈ ಕೊಸಿಕೆಂಟ್ ಎ 2 ಇದೆ. ಸೊ ಹಾಗಾಗಿ ಆ 2ರಲ್ಲಿ ದಿಸ್ ಒನ್ ಇಟ್ ಈಸ್ ಸ್ಯಾಟಿಸ್ಫೈಯಿಂಗ್. ಹಾಗಾಗಿ ಆನ್ಸರ್ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಎ ಆಗುತ್ತೆ. ಆನ್ಸರ್ ಈಸ್ ಟ್ಯಾನ್ ಸ್ಕ್ವೇರ್ ಎ ಆ್ಯಂಡ್ ದ ಆಪ್ಷನ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಟ್ಯಾನ್ ಸ್ಕ್ವೇರ್ ಎ. ಹೌದಾ? ಎಸ್, ಫೈನ್. ಸೊ ಇದಿಷ್ಟು ನಿಮಗೆ ಚೂಸ್ ದ ಕರೆಕ್ಟ್ ಆಪ್ಷನ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್ ಇಲ್ಲಿರುವ ಬರುವಂತಹ ಕ್ವಶನಿಗೆ ಆನ್ಸರ್ಸು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂತಹ ಪ್ರೂವ್ ದಟ್ ಪ್ರಾಬ್ಲಮ್ಸ್, ಐಡೆಂಟಿಟಿ ಪ್ರಾಬ್ಲಮ್ಸ್ ಏನಿದೆ ಅದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ. ಅದರ ಜೊತೆಗೆ ಅದರ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಪ್ರತಿಯೊಂದನ್ನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನು ಒಮ್ಮೆ ನೋಡಿ, ಆಯಿತಾ? ಸೊ ಕಂಪ್ಲೀಟ್ ಇಲ್ಲಿಗೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಕಾರ್ಡಿಂಗ್ ಟು ದ ಟೆಕ್ಸ್ಟ್ ಬುಕ್ ಕ್ವಶನ್ಸು, ಎಕ್ಸಸೈಸ್ ಕ್ವಶನ್ಸು, ಆಮೇಲೆ ಅದರಲ್ಲಿ ಬರುವಂತಹ ಕಾನ್ಸೆಪ್ಟ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಎಲ್ಲ ಕಾನ್ಸೆಪ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ. ದಯವಿಟ್ಟು ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಖಂಡಿತ ಇದು ಅವರಿಗೆ ಹೆಲ್ಪ್ ಆಗೇ ಆಗುತ್ತೆ. ಏನೇ ಫೀಡ್ಬ್ಯಾಕ್ ಇದ್ದರೂ, ಏನೇ ಕಮೆಂಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ತೆ.